ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಓಷ್ಠಾಪಿಧಾನಾನಕುಲಿ ದಂತೈಃ ಪರಿವೃತಾ ಪವಿಃ ಸರ್ವಸ್ಯೈವ ವಾಚ ಈಶಾನಃ ಚಾರುಮಾಂ ಇಹ ವಾದಯೇತ್. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಸಮಸ್ತ ಗುರುಭ್ಯೋ ನಮಃ. ಹರಿ ಓಂ. ರಸೆಲ್ ಒಂದು ಮಾತು ಹೇಳ್ತಾನೆ ತನ್ನೊಂದು ಪುಸ್ತಕದೊಳಗೆ. ರಿಲಿಜನ್ ಈಸ್ ಪಾರ್ಟ್ಲಿ ಪರ್ಸ್ನಲ್ ಆ್ಯಂಡ್ ಪಾರ್ಟ್ಲಿ ಸೋಷಿಯಲ್ ಅಂತ. ಧರ್ಮಕ್ಕೆ ಎರಡು ಸಂಬಂಧಗಳು. ರಿಲಿಜನ್ ಈಸ್ ಪಾರ್ಟ್ಲಿ ಸೋಷಿಯಲ್ ಆ್ಯಂಡ್ ಪಾರ್ಟ್ಲಿ ಪರ್ಸ್ನಲ್ ಅಂತ. ಕೆಲವು ವ್ಯಕ್ತಿಗಳು ಪರ್ಸ್ನಲ್ ಲೈಫ್ನೊಳಗೆ ಸಕ್ಸಸ್ಫುಲ್ ಆಗ್ತಾರೆ, ಬಟ್ ಸೋಷಿಯಲ್ ಲೈಫ್ನಾಗ ಫೇಲ್ ಆಗ್ತಾರೆ. ಕೆಲವರು ಸೋಷಿಯಲ್ ಲೈಫ್ನಾಗ ತುಂಬ ಸಕ್ಸಸ್ಫುಲ್, ಬಟ್ ಪರ್ಸ್ನಲ್ ಲೈಫ್ನಾಗ ಫೇಲ್ ಆಗಿರ್ತಾರೆ. ಮಹಾಭಾರತದ ಚಿಂತನವನ್ನೇ ನಾವು ಕಳೆದ 7 ವರ್ಷಗಳ ಹಿಂದೆ 7-8 ವರ್ಷಗಳ ಹಿಂದೆ ಪ್ರಾರಂಭಿಸಿದಾಗೆ ಮನುಷ್ಯನ ಬದುಕು ಕರಿ ಬಿಳಿ ನೂಲಿನ ಎಳೆಗಳಿಂದ ನೇಯ್ದ ಒಂದು ಬಟ್ಟೆ. ಅದರೊಳಗೆ ಬಿಳಿ ನೂಲಿನ ಎಳೆಗಳೂ ಉಂಟು, ಕರಿ ನೂಲಿನ ಎಳೆಗಳೂ ಉಂಟು. ಬದುಕು ಸಮ್ಮಿಶ್ರ. ಬದುಕಿನ ಸಂಬಂಧ ಎರಡು. ಕೆಲವರು ಸೋಷಿಯಲ್ ಲೈಫ್ನಾಗ ಸಕ್ಸಸ್ಫುಲ್ ಆಗಿ ಪರ್ಸ್ನಲ್ ಲೈಫ್ನಾಗ ಫೇಲ್ ಆಗ್ತಾರೆ. ಆ ನಿಟ್ಟಿನಲ್ಲಿ ನಾವು ನೋಡಿದಾಗ ಒಮ್ಮೊಮ್ಮೆ ಗಾಂಧಾರಿ ಸೋಷಿಯಲ್ ಲೈಫ್ನೊಳಗೆ ಒಬ್ಬ ಮಹಾ ತಾಯಿ ಅಂತ ಅನಿಸಿಕೊಂಡು ಒಬ್ಬ ಕುರುವಂಶದ ಹಸ್ತಿನಾವತಿಯ ಸಾಮ್ರಾಜ್ಯಾಧಿಪತಿಯ ಮಹಾರಾಣಿ ಅಂತ ಅನಿಸಿಕೊಂಡು ದುರ್ಯೋಧನಂತಹ ಯುವರಾಜನ ಪ್ರಚಂಡ ಪರಾಕ್ರಮಿಯ ತಾಯಿ ಅಂತ ಅನಿಸಿಕೊಂಡು ಜೀವನದಾಗ ಇಬ್ಬರನ್ನು ನಿಯಂತ್ರಣದೊಳಗೆ ಇಟ್ಕೊಳ್ಳಿಕ್ಕಾಗದೆ, ತಾನು ಇಬ್ಬರ ನಿಯಂತ್ರಣಕ್ಕೂ ಒಳಪಡದೆ ಒಂದು ಸ್ವತಂತ್ರವಾದ ವೈಯಕ್ತಿಕ ಜೀವನವನ್ನು ಯಶಸ್ವಿಯಾಗಿ ಗಾಂಧಾರಿ ನಿರ್ವಹಿಸಿದಳು. ಸೋಷಿಯಲ್ ಲೈಫ್ನಾಗ ಫೇಲ್ ಆಗಿದ್ದರು, ವೈಯಕ್ತಿಕ ಜೀವನದಾಗ ಎಷ್ಟು ತೇರ್ಗಡೆ ಹೊಂದಿದಳು ಎಂಬುದನ್ನು ವೇದವ್ಯಾಸರ ಮಾತಿನೊಳಗೆ ನಾವು ಕಾಣ್ತಾ ಬಂದ್ವಿ. ಕೆಲವರು ಸೋಷಿಯಲ್ ಲೈಫ್ನಾಗ ಭಾಳ ಸಕ್ಸಸ್ಫುಲ್, ಪರ್ಸ್ನಲ್ ಲೈಫ್ನಾಗ ಫೇಲ್ ಆಗಿರ್ತಾರೆ. ಆದರೆ ಈ ಧರ್ಮದ ಎರಡೂ ಸಂಬಂಧಗಳನ್ನು, ಎರಡೂ ಕ್ಷೇತ್ರಗಳನ್ನು ಪೂರ್ಣವಾಗಿ ಯಶಸ್ವಿಯಾಗಿ ನಿರ್ವಹಿಸಿದ ಏಕಮೇವ ಮಹಾನುಭಾವ ಕೃಷ್ಣ. ಇವತ್ತು ಅವತ್ತು ಅಂದು ಇಂದು ನೋಡ್ತಿರ್ತೀವಿ ಸಮಾಜದೊಳಗೆ. ಸೋಷಿಯಲ್ ಲೈಫ್ನಾಗ ಭಾಳ ದೊಡ್ಡ ಡಾಕ್ಟರು, ವಕೀಲು,
ಅಥವಾ ಒಬ್ಬ ರಾಜಕಾರಣಿಯೋ ಮಂತ್ರಿಯೋ ಮ್ಯಾನೇಜಿಂಗ್ ಡೈರೆಕ್ಟರು ಒಂದು ಕಂಪ್ನಿ ಚೇರ್ಮನ್ನು ಒಂದು ಸಂಘ ಸಂಸ್ಥೆಯ ಅಧ್ಯಕ್ಷನು ಸಚಿವನು ಏನೂ ಆಗಿರ್ಬೋದು, ಅದರೊಳಗೆ ಯಶಸ್ವಿಯೂ ಆಗಿರ್ಬೋದು, ಅದರ ಪರ್ಸ್ನಲ್ ಲೈಫ್ನಾಗ ಫೇಲ್ ಆಗಿರ್ತಾವೆ. ಅದೊಂದು ಹೆಂಡ್ತಿನೋ ಒಂದು ಓಡಿ ಹೋಗಿದ್ದು, ಡೈವರ್ಸ್ ಆದದ್ದು, ಮಗಳು ಒಂದು ನಮೂನಿ, ಮಗ ಒಂದು ನಮೂನಿ, ಇದು ಪರ್ಸ್ನಲ್ ಲೈಫ್ನಾಗ ಫೇಲ್ ಆಗಿರ್ತಾರೆ. ಇದು ಜಗತ್ತಿನ ಸಹಜತೆ. ಆದರೆ ಅವರ ಪರಿಸ್ಥಿತಿಗಳು, ಸರ್ಕಮ್ಸ್ಟೆನ್ಸ್ ಅಂತ ಕರಿತೀವಿ, ಪರಿಸ್ಥಿತಿಗಳು ಅವುಗಳ ಸಂದರ್ಭದೊಳಗೆ ತಮ್ಮದೇ ಆದ ವ್ಯಕ್ತಿತ್ವವನ್ನು ಅವ್ರು ಹೆಂಗೆ ರೂಪಿಸಿಕೊಂಡ್ರು, ನಿರ್ವಹಣೆ ಮಾಡಿಕೊಂಡ್ರು, ಉಳಿಸಿಕೊಂಡ್ರು, ಇದು ಬಹಳ ಮಹತ್ವದ್ದು. ಅದಕ್ಕೆ ಗಾಂಧಾರಿ ನ್ಯಾಯ ದೇವತೆಯಂತೆ ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡೇ ಒಂದು ಪತಿವ್ರತಾ ಧರ್ಮವನ್ನು ಸ್ವೀಕಾರ ಮಾಡಿ ಒಂದು ಪ್ರಚಂಡವಾದ ತ್ಯಾಗವನ್ನು ಮಾಡಿ ದಾಂಪತ್ಯ ಜೀವನದೊಳಗೆ ವಿರಸ ಬರಬಾರದು ಅನ್ನೋ ದೃಷ್ಟಿಯಿಂದ ಗಂಡನಿಗಿಲ್ಲದ ಕಣ್ಣು ತನಗೂ ಬೇಡ ಎಂಬುವ ಭಾವನೆಯಿಂದ ಪ್ರೇರಿತಳಾಗಿ ಏನು ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡು ಅವಳೇನು ಹಸಿ ಮಣಿಯನ್ನು ಪ್ರವೇಶ ಮಾಡಿದ್ರು ಗಾಂಧಾರಿ, ಅವಳ ಜೀವನ ಇಡೀ ಜೀವನ ಇಂತಹ ಧರ್ಮನಿಷ್ಠೆಗಾಗಿ, ಒಂದು ತಪಸ್ಸಿಗಾಗಿ, ಒಂದು ನಿಯಮ ನೀತಿಗಳಿಗಾಗಿ ಹೇಗೆ ಅವರು ತೇಜಳು ಎಂಬುವ ಒಂದು ಅಂಶವನ್ನು ಕಳೆದ 5 ದಿನಗಳಲ್ಲಿ ನಾವು ಕಾಣ್ತಾ ಬಂದ್ವಿ. ಆದರೆ ಅವಳು ಒಬ್ಬ ಹೆಣ್ಮಗಳು, ತಾಯಿ 2 ವರ್ಷಗಳಷ್ಟು ದೀರ್ಘಕಾಲ ಗರ್ಭವನ್ನು ಹೊತ್ತು ಹೆತ್ತು ಬೆಳೆಸಿದವಳು, ಬಾಳಿದವಳು. ಈ ಸ್ನೇಹ, ಈ ಪ್ರೀತಿ, ಈ ವಾತ್ಸಲ್ಯ ಸ್ತ್ರೀತ್ವದ ಭಾವ ಅವಳಲ್ಲಿ ಏನೂ ಇದ್ದಿದ್ದಿಲ್ಲ ಅಂತ ಅಲ್ಲ, ನಿಜವಾಗೂ ಬೇಕಾದಷ್ಟು ಇತ್ತು. ಅದು ಧರ್ಮ ವಿರುದ್ಧವಾಗಿ ಪ್ರಕಟ ಆಗಲಿಲ್ಲ. ಅದು ಬಹಳ ಮಹತ್ವದ ಅಂಶ. ಆ ಹಿನ್ನೆಲೆಯೊಳಗೆ ಕೊನೆಯ ಮಹಾಭಾರತ ಯುದ್ಧ ಮುಗಿದ ಮೇಲೆ, ಕೌರವರು ಹತರಾದ ಮೇಲೆ ಪಾಂಡವರು, ಕೃಷ್ಣ ಧೃತರಾಷ್ಟ್ರ ಗಾಂಧಾರಿಯರನ್ನು ಮಾತನಾಡಿಸಬೇಕು ಅಂತ ಬರ್ತಾರೆ. ಇವತ್ತಿನವರೆಗೂ ತಳೆದು ಹಿಡಿದಿದ್ದ ಸಿಟ್ಟು ಗಾಂಧಾರಿಗೆ ಉಮ್ಮಳಿಸ್ತದೆ. ಕೃಷ್ಣನಿಗೂ ಶಾಪ ಕೊಡ್ತಾಳೆ. ಧರ್ಮರಾಜನನ್ನು ಚಂಗಣ್ಣಿನಿಂದ ನೋಡ್ತಾಳೆ, ಭೀಮನನ್ನು ಬೈತಾಳೆ. ಇವು 3 ಘಟನೆ ಅವಳ ಜೀವನದ ಕೊನೆಯ ಹಂತಗಳು ನಾವು ಕಾಣ್ತೀವಿ. ಭೀಮಗೆ ಬೈತಾಳೆ, ಕಥನ್ನು ಧರ್ಮಂ ಧರ್ಮಜ್ಞೈ ಸಮುದ್ದಿಷ್ಟಂ ಮಹಾತ್ಮಭಿ ತ್ಯಜೇಯು ಆಹವೇ ಶೂರಾ ಪ್ರಾಣಹೇತೋ ಕಸಂಚನ. ಧಾರ್ಮಿಕರು, ನಿಜವಾದ ಧಾರ್ಮಿಕರು ಪ್ರಾಣವನ್ನು ಉಳಿಸಿಕೊಳ್ಳಬೇಕು ಎಂಬುವ ಒಂದೇ ಒಂದು ಕಾರಣದಿಂದ, ತಾವು ಬದುಕಬೇಕು ಎಂಬುವ ಕಾರಣದಿಂದ ಅಂತಹ ಧಾರ್ಮಿಕರು ತಮ್ಮ ಧರ್ಮವನ್ನು ಎಂದೂ ಬಿಡುವುದಿಲ್ಲ. ಇದು ನಿಯಮ. ಭೀಮ ನಿನ್ನ 2 ತಮ್ಮಂದರು, ನೀನು ಅಧೋನಾಭ್ಯಾ ಪ್ರಹೃತ ತನ್ಮೇ ಕೋಪಮರ್ದಯ. ನೀನು ನಿಮ್ಮ ತಮ್ಮ ದುರ್ಯೋಧನ ನನ್ನ ಮಗ. ನಿಯಮ ಉಂಟು, ಕಥನ್ನು ಧರ್ಮಂ ಅಲ್ಲೋ ಅಧೋ
ನಾಭ್ಯಾಹ ನಾಭಿಯ ಕೆಳಗೆ ಯುದ್ಧದ ನಿಯಮಗಳಲ್ಲಿ ಹೊಡೆಯಬಾರದು ಅಂತ ನಿಯಮ. ಅದು ಹೇಗೆ ಹೊಡೆದ್ರಿ? ತನ್ಮೇ ಕೋಪಂ, ನನಗೆ ನಿನ್ನ ಬಗ್ಗೆ ಬಹಳ ಧಾರ್ಮಿಕ ಎಂಬುವ ವಿಶ್ವಾಸವೂ ಅದ. ಅಂಥ ನೀನು ನೀ ಬದುಕಬೇಕು ಎಂಬುವ ಒಂದು ಹಂಬಲದಿಂದ ದುರ್ಯೋಧನನ್ನು ಕೊಲ್ಲಬೇಕು ಎಂಬುವ ದೃಷ್ಟಿಯಿಂದ ಅವನ ಹೊಕ್ಕಳದ ಕೆಳಗೆ ಎಂದು ಮರ್ಮಸ್ಥಾನಕ್ಕಾಗಲಿ ನಾಭಿಯ ಕೆಳಗಾಗಲಿ ಹೊಡಿಬಾರ್ದು ಯುದ್ಧದೊಳಗೆ, ಗದಾ ಯುದ್ಧದಲ್ಲಿ. ಈ ನಿಯಮವಿದ್ದರೂ ನೀನು ಯಾಕೆ ಹೊಡೆದಿ? ನನಗದು ಬಹಳ ಸಿಟ್ಟು ಬರ್ತದೆ. ಯಾವಾಗಲೂ ನಾನು ಧಾರ್ಮಿಕರ ಬಗ್ಗೆ ನಾ ಏನು ತಿಳ್ಕೊಂಡಿನಿ, ಧಾರ್ಮಿಕರು ಹೇಗಿರಬೇಕು ಅಂತ, ಎಂಥ ಪ್ರಾಣ ಹೋಗುವ ಪ್ರಸಂಗ ಬಂದರೂ ಧರ್ಮವನ್ನು ಬಿಡಬಾರ್ದು. ಧರ್ಮ ರಕ್ಷತಿ ರಕ್ಷಿತ ಅಂತ ನಂಬಿದವಳು ನಾನು. ಯಾಕೋ ನಿನ್ನ ಜೀವನದೊಳಗೆ ನೀನು ಧರ್ಮವನ್ನು ಬಿಟ್ಟಂತ ಕಾಣ್ತಾ ಇದೆ ಅಂತಂದು. ಭೀಮಂದ, ಅಮ್ಮ ಹಂಗೆ ಮಾಡಿಲ್ಲ. ನಾನು ಗದಾ ಯುದ್ಧದೊಳಗೆ ಇಬ್ಬರು ಎದುರಾಳಿಗಳಾಗಿ ನಿಂತು ಯುದ್ಧ ಮಾಡುವಾಗ ಅವನ ನಾಭಿ ಹೊಕ್ಕಳ ಕೆಳಗೆ ಹೊಡೆದ್ರೆ ಅದು ಅನ್ಯಾಯ, ಅಧರ್ಮ ಅಂತ ನೀ ಹೇಳ್ಬೋದು. ನಾನು ಸರಿಯಾಗಿ ನಿಂತಿದ್ದೆ. ನಿನ್ನ ಮಗ ತಲೆ ಕೆಳಗೆ ಕಾಲು ಮ್ಯಾಲೆ ಮಾಡಿ ನಿಂತಿದ್ದ. ಗಜಮ್ ನಿಂದಿರುವುದು ಅಂತ ಅರ್ಥ. ಶೀರ್ಷಾಸನದೊಳಗೆ ಇಲ್ಲ ಉತ್ಥಾನ ಪಾದನಾಗಿ ನಿಂತಿದ್ದ. ಆಗ ನಾನು ಅವನ ತೊಡೆಗೆ ಹೊಡೆದರೆ ಅದು ನಾಭಿಯ ಮೇಲಾಯ್ತಲ್ಲ, ಅನ್ಯಾಯ ಆಗಲಿಲ್ಲಮ್ಮ. ಬೇಡ. ಕ್ಷತ್ರಿಯರಿಗೆ ಸಾಮಾನ್ಯ ನಿಯಮಗಳಿಗಿಂತಲೂ ಪ್ರತಿಜ್ಞಾ ಬಹಳ ಮುಖ್ಯ. ಇದನ್ನು ನೀನು ನಂಬ್ತಿ, ಗೊತ್ತದ ನಿನಗೆ. ನನ್ನ ಹೆಂಡತಿ ದ್ರೌಪದಿಗೆ ತೊಡೆಯನ್ನು ತೋರಿಸಿದ್ದ, ಕೂಡುಬಾ ಅಂತ. ನಾನು ಹೊಡೆದು ಕೆಡುತ್ತೀನಿ ಅಂತ ಹೇಳಿದ್ದೆ. ನನ್ನ ಪ್ರತಿಜ್ಞೆಯನ್ನು ನಾನು ಪೂರ್ಣ ಮಾಡಿದ್ದೇನೆ. ತಪ್ಪೇನಿದೆ ಇದರೊಳಗೆ? ಸಾಮಾನ್ಯ ಸ್ತ್ರೀ ಅಲ್ಲ, ಮನೆಯಲ್ಲಿ ಹಿರಿಯ ಸೊಸೆ, ಅಣ್ಣನ ಹೆಂಡತಿ, ಪೂಜ್ಯಳು ಅಂಥ ದ್ರೌಪದಿಯನ್ನು ಇಷ್ಟು ಅವಮಾನ, ವಿಡಂಬನೆಯನ್ನು ಮಾಡಿದ ವ್ಯಕ್ತಿಗಳಿಗೆ ಗಲ್ಲು ಶಿಕ್ಷೆ ಕೊಡ್ರಿ ಅಂತ ಇವತ್ತೇ ಅನ್ಲಿಕ್ಕತ್ತದ ಮಂದಿ, ಅತ್ಯಾಚಾರಿಗಳು. ಮತ್ತಿನ್ನು ಆವತ್ತಿನ ಕಾಲಕ್ಕೆ ಸಂಪ್ರದಾಯ ಇನ್ನೂ ಒಂಚೂರು ಉಳಿದಿರ್ತಕ್ಕ ಸತ್ಯ ಧರ್ಮ ಸ್ವಲ್ಪ ಸ್ವಲ್ಪ ಆದರೂ ಉಳಿದಿದ್ದು. ಆಗ ಈಗ ಪೂರ್ಣ ಜೀರೋ ಆಗ್ಯಾವ, ಮತ್ತು ಬೇರೆ ಅಂಥ ಉಳಿದ ಕಾಲದೊಳಗಾದರೂ ಮತ್ತು ನಾನು ಈ ಪರಸ್ತ್ರೀಗೆ ಅವಮಾನ ಮಾಡಿದವರಿಗೆ ಕೊಡಬೇಕಾದ ಶಿಕ್ಷೆ ಕೊಟ್ಟಿದ್ದೇನೆ. ತಪ್ಪೇನಿದೆ ಅಮ್ಮ ಇದರೊಳಗೆ? ಏನು ತಪ್ಪಿಲ್ಲ. ನಿನ್ನ ಮಗ ದುರ್ಯೋಧನ ಯಾವ ಧರ್ಮದ ನಿಯಮಗಳನ್ನು ಅವಲಂಬಿಸಿಕೊಂಡು ಯುದ್ಧ ಮಾಡಿದ ಅಂತ ಅವನನ್ನು ಧರ್ಮದಿಂದ ಕೊಲ್ಲಬೇಕು ಹೇಳು ನೀನೇ. ಆದ್ದರಿಂದ ಪ್ರತಿಜ್ಞಾ ಪಾಲನಂ ಧರ್ಮ ನಾನು ಮಾಡಿದ್ದೇನೆ. ಅದರಿಂದ ಇದು ಏನೂ ತಪ್ಪಲ್ಲ. ಒಂದು ಮಾತು, ನಾನು ಅಶಕ್ತನಾಗಿದ್ದರೆ, ದುರ್ಯೋಧನ ನನಗಿಂತ ಪ್ರಬಲನಾಗಿದ್ದರೆ, ನನ್ನ ಉಳಿವಿಗಾಗಿ ಅನಿವಾರ್ಯವಾಗಿ ವಾಮ ಮಾರ್ಗವನ್ನು ನಾನು ಅವಲಂಬಿಸಬೇಕಾದದ್ದು ಅನಿವಾರ್ಯವಾಗ್ತಾ ಇತ್ತು. ಹಾಗೇನಿಲ್ವಲ್ಲ, ಅವನಿಗಿಂತ ಪ್ರಬಲರಾದ ಹಿಡಿಂಬ, ಬಕಾಸುರ, ಕೀಚಕ, ಜರಾಸಂಧ ಇವನ್ನೆಲ್ಲ ನಾನು ಸಹಜವಾಗಿ ಬಾಹುಯುದ್ಧದಿಂದ ಕೊಂದವನು. ಅವರು ದುರ್ಯೋಧನಿಗಿಂತ ಇನ್ನೂ ಪ್ರಚಂಡ ಪರಾಕ್ರಮಿಗಳು. ಅವ್ರ ಮುಂದೆ ಇವನು ಬಹಳ ಸಣ್ಣವ. ಇವನು ಕೊಲ್ಲಿಕ್ಕೆ ನನಗೇನು ಶ್ರಮ ಆಗಬೇಕಾಯಿತು? ನಾನು ಯಾಕೆ ಅಧರ್ಮವನ್ನು ಅವಲಂಬಿಸಿಕೊಂಡು ಅನಿವಾರ್ಯವಾಗಿ ನನ್ನ ಅಸ್ತಿತ್ವವನ್ನು ನಾನು ಉಳಿಸಿಕೊಳ್ಳಿಕ್ಕೆ ಪ್ರಯತ್ನ ಪಟ್ಟೆ ಅಂತ ತಪ್ಪು ಭಾವಿಸ್ತಾ ಇದ್ದಿ ತಾಯಿ ಅಂತ ಹೇಳಿದ. ಆವಾಗ ಗಾಂಧಾರಿಯಂದರು, ಕೃತವಾಂಶ್ಚಾಪಿ ತತ್ಸರ್ವಂ
ಯದಿದಂ ಭಾಷಸೇ ಮೈ ಹತಾಶ್ವೇ, ನಿನ್ನ ನಕುಲನ ರಥದ ಕುದುರೆಗಳನ್ನು ವೃಷಸೇನ ನಾಶ ಮಾಡಿದ. ಆಗ ನೀನು ಅಪಿಬಹ ಶೋಣಿತಂ ಸಂಖ್ಯೆ ದುಶ್ಯಾಸನ ಶರೀರಜಂ, ದುಶ್ಯಾಸನ ಶರೀರದ ಆ ಎದೆಯ ಗುಂಡಿಗೆಯನ್ನು ಒಡೆದು ರಕ್ತವನ್ನು ಕುಡಿದು ಅಪಿಬಹ ಸದ್ಭಿ ವಿಗರ್ಹಿತಂ ಘೋರಂ. ಸಜ್ಜನರು ಯಾರೂ ಇಂಥ ಕೆಲಸ ಮಾಡುವುದಿಲ್ಲೋ, ನೀವು ಧಾರ್ಮಿಕರು, ನೀವ್ಯಾಕೆ ಈ ಕೆಲಸ ಮಾಡಿದಿರಿ? ಅನಾರ್ಯೈ ಅನಾರ್ಯ ಜನ ಸೇವಿಕಂ, ಅಯೋಗ್ಯರು ಮಾಡುವ ಕೆಲಸ ಇದು, ರಕ್ತ ಕುಡಿಯುವುದು. ಕ್ರೂರಂಕರ್ಮ, ಅದನ್ನ ಯಾಕೆ ಮಾಡಿದಿ ನೀನು ಅಂತ ಭೀಮನಿಗೆ ಎರಡನೇ ಆಕ್ಷೇಪ ಮಾಡಿದ್ಲು. ಅಂತಾನೆ ಭೀಮ, ಅಮ್ಮ ದಂತಾಂತರಂ ನ ಪ್ರವಿವೇಶ ತಸ್ಯ, ಹಲ್ಲಿನ ಒಳಗೂ ನಿನ್ನ ಮಗನ ರಕ್ತ ಬಂದಿಲ್ಲ, ಹಲ್ಲಿನ ತನಕ ಬೊಗಸೆಯಿಂದ ಎತ್ತಿ ಚೆಲ್ಲಿದ್ದೇನೆ, ನಾನು ಕುಡಿಲಿಲ್ಲ. ಭೀಷಣಾಯ ಚ ಶತ್ರುಣಂ ಪೀತವಚ್ಚ ಪ್ರದರ್ಶಿತಂ, ಶತ್ರುಗಳನ್ನು ಅಂದಿಸಲಿಕ್ಕೆ, ಜಗತ್ತಿಗೆ ಒಂದು ಶಿಕ್ಷಣವನ್ನು ಕೊಡಲಿಕ್ಕೆ ನಾನು ಕುಡಿದಂತೆ ತೋರಿಸಿದೆ, ನಾನು ಕುಡಿಲಿಲ್ಲ. ಅಪೇಯಂ, ಅದೇನು ತುಂಬ ನಿತ್ಯ ದೇವರ ನೈವೇದ್ಯ ಮಾಡಿ ವೈಷ್ಣವ ಮಾಡಿ ಯಜ್ಞಯಾಗಾದಿಗಳನ್ನು ಮಾಡಿ ಉಂಡು ಬೆಳೆದ ಪವಿತ್ರವಾದ ಅನ್ನದಿಂದ ನಿರ್ಮಾಣವಾದ ರಕ್ತ ಏನು ಅದು ಆಗಿದ್ದಿಲ್ಲ. ಅಂತ ಅಪೇಯ ರಕ್ತದು ಅಲ್ಲ, ಅಪೇಯ ಪಾನ ಮಾಡಿದವ್ರ ರಕ್ತದು, ಭಕ್ಷಣೆ ಮಾಡಿದವ್ರ ರಕ್ತ ಏನು, ಅದನ್ನು ಬಹಳ ದೊಡ್ಡ ಟಾನಿಕ್ ಅಂತ ಕುಡಿಲಿ ಅದನ್ನು, ಅದು ಕುಡ್ದಿಲ್ಲ. ದಂತಾಂತರಂ, ಹಲ್ಲಿನ ತನಕ ತಂದೀನಿ, ಕುಡ್ದಿಲ್ಲ. ಯಾಕೆ? ರಕ್ತಂ ಅಪೇಯಂ ಪುರುಷಸ್ಯ ತಸ್ಯ, ಯಾಕೆ ಹಾಗೆ ಮಾಡಿದಿ? ಭೀಷಣಾಯಿತ ಶತ್ರುಣ, ಅಣ್ಣನ ಹೆಂಡತಿ ತಾಯಿಯ ಸಮಾನರು, ಯಾರು ಎಂದೂ ಜೀವನದೊಳಗೆ ಇಂಥ ಕೆಲಸ ಮಾಡಬಾರ್ದು. ಇದನ್ನು ತಿಳಿಬೇಕಾಗಿದ್ದು ನಾವು, ಅದನ್ನು ಭೀಮಸೇನರು ಹೇಳಿದರು. ಮುಂದೆ ಗಾಂಧಾರಿ ರಣಾಂಗಣದೊಳಗೆ ಒಬ್ಬೊಬ್ಬರು ತನ್ನ ಮಕ್ಕಳನ್ನು ನೋಡುವಾಗ ಅವಳ ಹೃದಯ ಎಷ್ಟು ದುಃಖ ಬಂತು, ಸ್ತ್ರೀ ಸಹಜವಾದ ದುಃಖ ಅಂತಾಳೆ. ಕಥನ್ನು ಶತಧಾನೇದಂ ಹೃದಯಂ ಮಮ ದೀರ್ಯತೆ, ನನ್ನ ಹೃದಯ ನೂರಾರು ಹೋಳಾಗಬೇಕಾಯಿತು ಈ ದುರ್ಯೋಧನ ಈ ಅವಸ್ಥೆಯನ್ನು ಕಂಡು. ಏನೂ ಆಗ್ತಾಯಿಲ್ಲ. ಏನಿದು? ಪಶ್ಯ, ನೋಡು, ನಿಹತಂ ಪುತ್ರೇಣ ಸಹಿತಂ ರಣೆ, ಮಕ್ಕಳಿಂದ ಸಹಿತನಾಗಿ ನಮ್ಮ ದುರ್ಯೋಧನ ರಣಾಂಗಣದೊಳಗೆ ಬಿದ್ದೋದ, ಸತ್ತೋದ. ಇಂಥ ಅವಸ್ಥೆಯನ್ನು ಜೀವನದಾಗ ಅಧರ್ಮವನ್ನು ಮಕ್ಕಳು ಮಾಡಲಿಕ್ಕೆ ಹೊರಟಾಗ ಒಂದ ತ್ಯಾಗ ಮಾಡಬೇಕು, ಇಲ್ಲ ನಾವೇ ತ್ಯಾಗ ಮಾಡ್ಕೊಂಡು ಹೋಗ್ಬೇಕು, ಇಲ್ಲ ಅವರಿಗೆ ಶಿಕ್ಷಾರ್ಹ ಕೊಡಬೇಕು, ಅವರನ್ನು ನಿಯಮನ ಮಾಡಬೇಕು. ಇವು ಏನೂ ನಾವು ಮಾಡಲಿಲ್ಲ ಅಂದರೆ ನಮ್ಮ ಕಣ್ಣೆದುರಿಗೆ ನಾವು ಈ ಅನರ್ಥವನ್ನು ಅನುಭವಿಸಬೇಕಾಗ್ತದೆ ಅಂತ ಗಾಂಧಾರಿ ಹೇಳಿ. ಗಾಂಧಾರಿ ಕೃಷ್ಣ ಮಾತಾಡಿಸಿದ, ಸಿಟ್ಟು ಬಂತು. ಕೃಷ್ಣ, ಏನು ಮಾಡೋದು ಗಾಂಧಾರಿ? ನಾನು ಬಂದಿದ್ದೆ ಶಾಂತಿ ಸಂಧಾನಕ್ಕೆ, ನಿನಗೆ ಹೇಳಿದೆ ನಿನ್ನ ಮಕ್ಕಳನ್ನು ನೀನು ತಡಿ, ಪಾಂಡವರನ್ನು ನಾನು ತಡೀತೀನಿ, ಯುದ್ಧ ನಿಲ್ಲಿಸೋಣ ಅಂತ ನಾನು ಹೇಳಿದೆ. ನೀನು ಕೇಳಲಿಲ್ಲ. ಅಲ್ಲ, ನೀ ಹೇಳಿದರೂ ಕೇಳಲಿಲ್ಲ, ನೀನು ನನ್ನ ಮಾತು ಕೇಳಲಿಲ್ಲ, ಸತ್ತೋದ್ರು. ಏನು ಮಾಡಲಿಕ್ಕಾಗತ್ತೆ? ಸಮಾಧಾನ ತಂದುಕೋ ಅಂತ ಮಾತಾಡಿಸಿದ. ಗಾಂಧಾರಿ ಒಂದು ಮಾತು ಹೇಳಿದ್ರು, ಕೃಷ್ಣ, ಶಕ್ತೇನ ನಿನ್ನ ಬಗ್ಗೆ ನನಗೆ ಎಲ್ಲ ತಿಳುವಳಿಕೆದ, ನೀನು ಬಹಳ ಸಮರ್ಥ ವ್ಯಕ್ತಿ, ನೀನು ಬಹಳ ಸಮರ್ಥ. ಶಕ್ತೇನ
ನಿನ್ನಲ್ಲಿ ಬೇಕಾದ್ದು ಶಕ್ತಿ ಇತ್ತು. ಬಹುಭೃತ್ತೇನ ಕೈಯೊಳಗೆ ನೂರಾರು ಸಾವಿರಾರು ಜನ ಸೇನಾಪತಿಗಳು ಮಂತ್ರಿಗಳು ನಿನ್ನ ಕೈಯಾಗಿದ್ದರು. ವಿಪುಲೆ ತಿಷ್ಠತಾ ಬಲೆ, ಭಾರೀ ಬಲ ನಿನ್ನ ಮನೆಯೊಳಗೂ ಇತ್ತು. ಉಭಯತ್ರ ಸಮರ್ಥೇನ ಶ್ರುತವಾಕ್ಯೇನ ಚೈವಹಿ, ಎರಡೂ ಪಕ್ಷಗಳನ್ನು ನಿಯಂತ್ರಣ ಮಾಡಲಿಕ್ಕೆ ನೀ ಅತ್ಯಂತ ಸಮರ್ಥಿದ್ದಿ ಕೃಷ್ಣ. ಆದರೂ ಇಚ್ಛತಃ ನೀನು ಉಪೇಕ್ಷಿತ, ನೀನು ಮುಗ್ಧಾಮ ಅಪೇಕ್ಷಾ ಇಟ್ಕೊಂಡೆ ಕೌರವರನ್ನು ಸಾಯಲಿ ಅಂತ ಉಪೇಕ್ಷಾ ಮಾಡಿದ್ದಿ. ನಾಶೋ ಕುರುಣಾಂ ಮಧುಸೂದನ, ನೀ ಮುಗ್ಧಾಂ ನನ್ನ ವಂಶ ನಾಶ ಮಾಡಲಿಕ್ಕೆ ಉಪಾಯ ಮಾಡಿದ್ದಿ. ಯಸ್ಮಾತ್ ತ್ವಯ ಮಹಾಬಾಹೋ, ಕೃಷ್ಣ ನೀನು ಫಲಂ ಕಿಂಚಿತ್, ಮತ್ತು ನಿನಗೊಂದು ಶಾಪ ಕೊಡ್ತೀನಿ. ಏನು ಶಾಪ? ನಾನೇನಾದರೂ ಜೀವನದೊಳಗೆ ಪತಿವ್ರತಾ ಧರ್ಮವನ್ನು ನನ್ನ ಯೋಗ್ಯತಾನುಸಾರವಾಗಿ ಅನುಷ್ಠಾನ ಮಾಡ್ಕೋತಾ ಬಂದಿದ್ದರೆ ಫಲಂ ಕಿಂಚಿತ್ ಉಪಾರ್ಜಿತಂ, ಉಪಾರ್ಜಿತಂ ಸಂಗ್ರಹ ಮಾಡಲ್ಪಟ್ಟಿದ್ದ ತೇನ ತ್ವಾಂ ದುರವಾಪೇನ ಶಪ್ಸೆ ಚಕ್ರ ಗದಾಧರಂ. ಹೇ ಗದಾಧರ, ನಾನು ನಿನ್ನ ಶಾಪ ಕೊಡಬೇಕು ಅಂತ ಮಾಡಿದ್ದೇನೆ. ಯಸ್ಮಾತ್ ಪರಸ್ಪರಂ ಘ್ನಂತೋ ಜ್ಞಾತಯ ಕುರು ಪಾಂಡವ, ಕೌರವರು ಪಾಂಡವರು ಅಣ್ಣ ತಮ್ಮಂದಿರು ಪರಸ್ಪರವಾಗಿ ಹೊಡೆದಾಡಿ ಹಾಗೆ ರಣಾಂಗದೊಳಗೆ ಸತ್ತು ಹೋದರು. ಹೀಗೆ ನಿನ್ನ ಪರಿವಾರ ಅಣ್ತಮ್ಮಂದರು ಅವೆಲ್ಲ ನಿನ್ನ ಪರಿವಾರ ನಿನ್ನ ಕಣ್ಣೆದುರಿಗೆ, ನಾನು ನನ್ನ ಕಣ್ಣೆದುರಿಗೆ ನನ್ನ ಪರಿವಾರ ಪರಸ್ಪರ ಹೊಡೆದಾಡಿ ಸಾಯುವುದನ್ನು ನೋಡುವ ಒಂದು ಅವಸ್ಥೆ ನನಗೆ ತಂದು ಕೊಟ್ಟು ಇದೇ ಅವಸ್ಥೆ ನಿನಗೂ ಬರಲಿ ಅಂತ. ಇತಿ ಜ್ಞಾತಿರ್ ಹತೋ ಹತಪುತ್ರೋ ವನೇಚರ, ಇಂಥ ಕುತ್ಸಿತೇನಾಪ್ಯುಪಾಯೇನ ನಿಧನಂ ಸಮಾಪ್ಸಸಿ. ನಿನ್ನ ಪರಿವಾರ ಹೋಗ್ತದೆ, ನೀನು ಅಂಥದ್ದೇ ಕೆಲವು ಉಪಾಯಗಳಿಗೆ ಬಲಿಯಾಗಿ ದೇಹವನ್ನು ಬಿಡುವ ಪ್ರಸಂಗ ನಿನಗೂ ಬರ್ತದೆ. ಇವೇ ಕೃಷ್ಣಾವತಾರದ ಕೊನೆಯ ಘಳಿಗೆಗಳು ಅಂತ ಒಂದು ಪುಸ್ತಕ ಬರ್ತಾರೆ. ಅದು ಹೀಗೆ. ಇದು ಏನು ಹೇಳಿದ್ದು, ಇವತ್ತಿಗೆ ಸರಿಯಾಗಿ 36 ವರ್ಷಕ್ಕೆ ಅಂತ ಸ್ವಚ್ಛತಾ ತವಾಪ್ಯೇವಂ ಹತಸುತಾ ನಿಹತ ಜ್ಞಾತಿ ಬಾಂಧವಾ ಸ್ತ್ರೀಯ ಪರಿಪತಿಷ್ಯಂತಿ. ಸರಿಯಾಗಿ 36 ವರ್ಷಕ್ಕೆ, ಅದಕ್ಕೆ ಮಹಾಭಾರತ ಯುದ್ಧ ಮುಗಿದು 36 ವರ್ಷಕ್ಕೆ ಕೃಷ್ಣನ ಅದು ಇದೇನು ಗಾಂಧಾರಿ ಶಾಪ್ ಏನು ಕೃಷ್ಣೇನು ಅನ್ವಯ ಆಗ್ತದೇನು ಅಪ್ಲೈ ಆಗ್ತದೇನು ಅಂತ ಇದಕ್ಕೆ ಒಂದು ಮಾತು ಕಾಣ್ಬೇಕು ನಾವು. ಕೃಷ್ಣ ಹೇಳಿದ ಈ ಶಾಪ ಅದನ್ನು ನಿಷ್ಕ್ರಿಯ ಮಾಡಲಿಕ್ಕೆ ನನಗೆ ಸಾಮರ್ಥ್ಯದ, ಆದರೆ ಒಂದು ಮಾತು, ನನ್ನ ಕಣ್ಣೆದುರಿಗೆ ನಮ್ಮ ಪರಿವಾರ ಇನ್ನೊಬ್ಬರಿಂದ ಸೋತರು ಅಂತ ಆಗಬಾರ್ದು. ಅದೊಂದು ನನಗೆ ಅವಮಾನ. ನನ್ನ ಎದುರಿಗೆ ನಮ್ಮ ಪರಿವಾರ ಇನ್ನು ಯಾರಿಗೋ ಯುದ್ಧವನ್ನು ಮಾಡುವಾಗ ಸೋತರು ಎಂಬುದೊಂದು ಅವಮಾನ, ಅದು ಆಗಬಾರ್ದು. ಎರಡು ಜೀವನದಾಗ ಅಪರಿಹಾರ್ಯವಾದಂಥ ಪಾಪಗಳು, ಅದನ್ನು ಯಾರೂ ಮಾಡಬಾರ್ದು. ಮಾಡಿದರೆ ನಾ ಸುದಕ್ಕೆ ಕೂತು ಆ ಪಾಪವನ್ನು ಅನ್ವಯ ಆಗೋ ಹಂಗೆ ಮಾಡ್ತೀನಿ ಅಂತ ಜಗತ್ತಿಗೆ ನಾನೊಂದು ತಿಳಿಸ್ಬೇಕಾಯಿತು. ಒಬ್ಬ ಯೋಗ್ಯ ಸದಾಚಾರಿಯಾದ ವಿಪ್ರನಿಗೆ ಅವಮಾನ ಮಾಡಬಾರ್ದು. ಇನ್ನೊಂದು ಒಬ್ಬ ಪತಿವ್ರತ ಸ್ತ್ರೀ, ಅವಳ ಮಾತು, ಅವಳ ಶಾಪ, ಅವಳ ಅನುಗ್ರಹ ಎಂದೂ ಸುಳ್ಳಾಗುವುದಿಲ್ಲ. ಇದು ಈ ಕಾರಣದಿಂದ ನನ್ನ ಪರಿವಾರ ಏನೋ ಒಬ್ಬ ಮುತ್ತೈದೆಯ ಶಾಪದಿಂದ ಹೋದರೂ ಹೋಗಲಿ, ಏನು ಅಡ್ಡಿಯಿಲ್ಲ. ಯಾಕೆಂದರೆ ಆ ಶಾಪ, ಆ ಮುತ್ತೈದೆಯ ಶೋಕ ಅದು ಅಪರಿಹಾರ್ಯ. ಜೀವನದೊಳಗೆ ಯಾರೂ ಆ ಪಾಪವನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಬರೋಲ್ಲ. ಅದಕ್ಕೆ ಯಾವ ಒಳ್ಳೆಯ ಯೋಗ್ಯ ಪತಿವ್ರತ ಹೆಣ್ಮಕ್ಕಳನ್ನ ಕಾಡುವುದು, ಅನ್ಯಾಯ ಮಾಡೋದು ಮಾಡಬೇಡ್ರಿ ಅವರಿಗೆ ಎಂಬ ಪ್ರೇರಣೆ ಮುಂದಿನ ಸಮಾಜಕ್ಕೆ ಇರಲಿ. ಎರಡನೇದ್ದು ಕೃಷ್ಣ ಹೇಳಿದ, ಗಾಂಧಾರಿ
ಯಾವಾಗಲೂ ಪ್ರತಿಯೊಬ್ಬ ಮನುಷ್ಯ ತನ್ನ ಯೋಗ್ಯತಾ ಮೀರಿ ಪುಣ್ಯನೂ ಮಾಡಬಾರ್ದು. ಆಗಿದ್ದರೆ ಅದನ್ನು ನಾನು ರೇಡ್ ಮಾಡಬೇಕಾಗ್ತದೆ. ನಿಮ್ಮ ಇನ್ಕಮ್ಮನ್ನು ನೀವು ಆಜೀವನ ಪಾಪ ನಾನು ಒಬ್ಬ ಮಧ್ಯಪ್ರದೇಶದ IAS ಆಫೀಸರ್ ಗಂಡ ಹೆಂಡತಿ 360 ಕೋಟಿ ರೂಪಾಯಿ ಆದಂಥ ಅವ್ರ ಮನೆಯ ಪ್ರಾಪರ್ಟಿ. ಆದರೆ ಇಡೀ ಜೀವನದಾಗ ಇಬ್ಬರು IAS ಗಂಡ ಹೆಂಡತಿ ಕೂಡೇ ದುಡಿದ್ರು ಒಂದು 50 ಕೋಟಿ ಸರಿಯಾಗಿ ಪಗಾರ ಆಗೋದಿಲ್ಲಪ್ಪ. ಅಂಥದ್ದು 350 ಕೋಟಿ ರೂಪಾಯಿ ಬಂತು ಅಂದರೆ ಅದಕ್ಕೆ ಏನು ಮಾಡಿದರು? ರೇಡ್ ಮಾಡಿದರು. ಹೌದಲ್ಲ? ಈ ಇನ್ಕಮ್ ಟ್ಯಾಕ್ಸ್ ರೇಡ್ ಅಂದರೆ ಏನದು? ನಿಮ್ಮ ಯೋಗ್ಯತೆ ಅದನ್ನು ಮೀರಿ ಏನಾರೇ ನೀವು ಹಣ ಗಳಿಸಿದರೆ ಅದು ಸರ್ಕಾರದ ಬೊಕ್ಕಸಕ್ಕೆ ನೇರವಾಗಿ ಸೇರುವುದು. ಅದಕ್ಕೆ ಕೃಷ್ಣಂದ ಪುಣ್ಯನೂ ಒಂದು ಇನ್ಕಮ್ಮೆ, ಅದು ನಿಮ್ಮ ಯೋಗ್ಯತಾನುಸಾರ ಮೀರಿ ಆಗಬಾರ್ದು. ಗಾಂಧಾರಿಯ ವೃತ ನಿಯಮಗಳಿಂದ ಬಂದ ಪುಣ್ಯ ಅವಳ ಯೋಗ್ಯತಾ ಮೀರಿತ್ತು. ಅದಕ್ಕೆ ಕೃಷ್ಣಂದ ಏನಡ್ಡಿಲ್ಲ, ನಾನು ಕೊಟ್ಬಿಡು, ತಮ್ಮ ಪರಿವಾರಕ್ಕೆ ಬೇಕು. ಕೃಷ್ಣನ ಪರಿವಾರ ಕೃಷ್ಣನ ಎದುರಿಗೆ ಇನ್ನೊಬ್ಬರಿಗೆ ಸೋಲಿಲ್ಲ, ತಮ್ಮೊಳಗೆ ಹೊಡೆದಾಡಿಕೊಂಡು ಸತ್ತರು, ಏನು ಅಡ್ಡಿಲ್ಲ. ಅದು ಒಬ್ಬ ಮುತ್ತೈದೆಯ ಶಾಪದಿಂದ, ಒಬ್ಬ ಪತಿವ್ರತೆಯ ಶಾಪದಿಂದ. ದುರ್ಯೋಧನನೇ ಆಗಲಿ ಕೃಷ್ಣನೇ ಆಗಲಿ ಒಬ್ಬ ಪತಿವ್ರತೆಯ ಸತ್ಯನಿಷ್ಠಳಾದ ಹೆಣ್ಣು ಮಗಳ ಶಾಪ ಅಥವಾ ಅವಳ ಬಾಯಿಂದ ಬರುವ ಅನುಗ್ರಹ ಎಷ್ಟು ಬಲವತ್ತರವಾಗಿರ್ತದೆ ಎಂಬುದನ್ನು ದುರ್ಯೋಧನೂ ತೋರಿಸಿದ. ನಮಸ್ಕಾರಕ್ಕೆ 18 ದಿನ ಬೇಡ್ಕೊಂಡು ಕೃಷ್ಣನೂ ತೋರಿಸಿದ. ಏನು ಮುತ್ತೈದೆಯ ಶಾಪ. ಅದಕ್ಕೆ ಯಾವ ಹೆಣ್ಮಕ್ಕಳನ್ನು ಎತ್ತರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಈ ಮಹಾಭಾರತದ ಪಾತ್ರಗಳನ್ನು ಕೇಳುವಾಗ ಒಂದೇ ದೃಷ್ಟಿಯಿಂದ ನೋಡುವುದಲ್ಲದು. ಯಸ್ಮಿನ್ ದಶಾರ್ಥಾ ಸರ್ವತ್ರ ನಜ್ಞೇಯ ಸರ್ವಜಂತುಭಿ. 10 ಬಗೆಯ ಇಂಟರ್ಪ್ರಿಟೇಷನ್ಸು ಮಹಾಭಾರತಕ್ಕೆ ಅದ. ಒಂದು ಧ್ವನಿ, ಒಂದು ಶಬ್ದ, ಒಂದು ವರ್ಣ, ಅದರ ಹಿಂದೆ 100 ಅರ್ಥಗಳು ತುಂಬಿರ್ತಾವೆ. ಒಂದು ಧ್ವನಿಗೆ ನಮಗೆ ಒಂದು ಧ್ವನಿ, ವರ್ಣ, ಶಬ್ದ ಇವುಗಳ ಹಿಂದಿರುವ ಎಲ್ಲ ಅರ್ಥಗಳನ್ನು ಗುರುತಿಸಲಿಕ್ಕೆ ಗಮನಿಸಲಿಕ್ಕೆ ಆಗುವುದಿಲ್ಲ. ಹೀಗಾಗಿ ನಾವು ಒಂದೇ ಇಂಟರ್ಪ್ರಿಟೇಷನ್ನು ಅಂತ ಮಹಾಭಾರತದ ಬಗ್ಗೆ ಇದಮಿತ್ತಂ ಇಷ್ಟೇ ಅಂತ ನಾವೇನು ಅಭಿಪ್ರಾಯವನ್ನು ಕೊಡಲಿಕ್ಕೆ ಹೋಗ್ತೀವಿ, ಇದು ಮಹಾಮೂರ್ಖತನ. ಅದು ನಮ್ಮ ದೃಷ್ಟಿ ಅಲ್ಲಿ ಕಂಡಿವೆ ಹೊರತು ಅಲ್ಲಿ ಇದ್ದ ದೃಷ್ಟಿಗಳನ್ನೆಲ್ಲ ನಾವು ಕಂಡಿಲ್ಲ. ಮನೆ ಕನಕಿನ ವೇಳಕ್ಕೆ ಹೇಳಿದ್ದೆ ಒಂದು ಮಾತು, ಅಜಂತೆಯ ಪದ್ಮಪಾಣಿ ಇದ್ದಂಗೆ ಆ ಚಿತ್ರ ಎಲ್ಲಿ ನಿಂತೇ ನೋಡ್ರಿ ಅದು ನಿಮ್ಮನ್ನೇ ನೋಡ್ತದಂತ ಅನಿಸು. ಹಂಗೆ ಅರ್ಧವರ್ತುಲಾಕಾರವಾಗಿ ನಿಂತು ಆ ಚಿತ್ರವನ್ನು ನೋಡಿದಾಗ ಅದು ನಮ್ಮನ್ನು ನೋಡ್ತಾ ಇದೆ ಎಂಬುವ ಆಭಾಸವನ್ನು ಹುಟ್ಟಿಸಿದಂತೆ ಮಹಾಭಾರತ. ನೀವು ನೋಡುವ ಯಾವೊಬ್ಬ ಪ್ರಚಂಡ ಸಾಹಿತಿ ಮಹಾಭಾರತವನ್ನು ನೋಡಿದ ಅಂದರೆ ಅವ ಮಹಾಭಾರತದೊಳಗೆ ತನ್ನ ಸಾಹಿತ್ಯದ ರಸಸೃಷ್ಟಿಗೆ ಬೇಕಾಗುವಂತೆ ಅದರ ಪರಿವರ್ತನೆಯೋ ಪೋಷಣೆಯೋ ಆ ಸಾಹಿತಿ ಮಾಡ್ಕೋತಾನೆ. ಹೀಗಾಗಿ ಭೈರಪ್ಪನವರು ಪರ್ವ ಅಂತ ಬರೆದ್ರು. ಎದಕ್ಕೆ ಬರೆದ್ರು? ಸಾಹಿತಿ ಮಹಾಭಾರತ ಕಂಡ ಬಗೆ ಹಾಗೆ ಅಂತ. ಒಬ್ಬ ತತ್ವಜ್ಞಾನಿ ಮಹಾಭಾರತವನ್ನು ಕಂಡ ಬಗೆ ಹಾಗೆ. ಅದಕ್ಕೆ ಮಹಾಭಾರತ ಎಂಬುದು ಅದು ನಿರ್ಣಯ ಶಾಸ್ತ್ರ. ಮಹಾಭಾರತ ಎಂಬುದು ವೇದಾದಪಿ ಪರಂ ಚಕ್ರೆ, ಅದು ಪೂರ್ಣ ಫಿಲಾಸಫಿ ಅದ ಅಂತ ಒಬ್ಬ ತತ್ವಜ್ಞಾನಿ ಕಂಡ. ಜೀವನದಾಗ ನೈತಿಕ ಮೌಲ್ಯಗಳು ಅಂದರೆ ಏನು, ನೀತಿ ಅಂದರೆ ಏನು, ಜೀವನದಾಗ ಬದುಕಿನ ತಳಹದಿಯಾಗಿ ಇರಬೇಕಾಗಿರ್ತಕ್ಕ ನೀತಿ, ಎಥಿಕಲ್ ವ್ಯಾಲ್ಯೂ ಅಂತವ. ಅವು ಸೋಷಿಯಲ್ ವ್ಯಾಲ್ಯೂ ಅಲ್ಲ, ಅದು ಪರ್ಸ್ನಲ್ ವ್ಯಾಲ್ಯೂ. ವೈಯಕ್ತಿಕ ಜೀವನದ ಮೌಲ್ಯ ಅಡಗಿರುವುದು
ಅವನ ಜೀವನದ ನೈತಿಕ ಮೌಲ್ಯಗಳಲ್ಲಿ ಆ ಮೌಲ್ಯದ ತಳಹದಿ ಗಟ್ಟಿಯಾಗಿ ಅದ ಇಲ್ಲೋ ಅಂತ ನೀವು ಗಾಂಧಾರಿನ ನೋಡಿದರೆ ಅವಳು ತನ್ನ ಜೀವನದಾಗ ಯಶಸ್ವಿನೇ ಆಗ್ಯಾಳ, ಅಯಶಸ್ವಿ ಆಗ್ಯಾಳ ಅಂತ ಅನ್ಬಾರ್ದು. ಯಾರಿಗೆ ತನ್ನ ಪರ್ಸ್ನಲ್ ಲೈಫು ಧರ್ಮದ ಭದ್ರವಾದ ಬುನಾದಿಯ ಮೇಲೆ ಗಟ್ಟಿಯಾಗಿ ಕಟ್ಟಿಕೊಂಡು ಪರಿಣಾಮ ಜಗತ್ತಿನ ಅನ್ಯಾಯ ತಡೆಯಲಿಕ್ಕೆ ಆಗಲಿಲ್ಲ ಬಿಡಲಿ, ನಾವಂತೂ ನಮ್ಮನ್ನು ಉದ್ಧಾರ ಮಾಡಿಕೊಂಡ್ವಲ್ಲ. ನಾನಂತೂ ಇಲ್ಲಿ ಜೀವನದಾಗ ಧರ್ಮ ಸಮಾಜವನ್ನು ಮೆಚ್ಚಿಸ್ಲಿಕ್ಕಲ್ಲ, ಧರ್ಮ ದೇವರನ್ನು ಮೆಚ್ಚಿಸಲಿಕ್ಕೆ. ನಮ್ಮ ಆಚಾರ ವಿಚಾರಗಳು ದೇವರ ಪ್ರೀತಿಯಾಗಿ ಅಂಬುವ ಈ ಆಧ್ಯಾತ್ಮಿಕ ಭಗವದ್ಭಕ್ತರ ದೃಷ್ಟಿಯೊಳಗೆ ಗಾಂಧಾರಿ ಯಶಸ್ವಿನಿ. ನೈತಿಕ ಜೀವನದ ದೃಷ್ಟಿಯೊಳಗೆ ಗಾಂಧಾರಿ ತನ್ನ ಚಾರಿತ್ರ ಸಂಪನ್ನತೆಯನ್ನು ಸ್ವಲ್ಪ ವ್ಯತ್ಯಾಸ ಬರಲಾರ್ದಂಗೆ ಉಳಿಸ್ಕೊಳ್ಳಿಕ್ಕೆ ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡು ಅವಳು ಸ್ವೀಕಾರ ಮಾಡಿದ್ರು. ಆ ವಿಷಯದೊಳಗೆ ಯಶಸ್ವಿನೇ. ಅದರ ಪರಿಣಾಮ ಏನಾಯಿತು? ಪರಿಣಾಮ ಇನ್ನೇನಾಗಬೇಕಾಯಿತು? ತಡೀಲಿಕ್ಕಾಗಲಿಲ್ಲ. ಅಷ್ಟು ಪ್ರಾಬಲ್ಯ ಗಾಂಧಾರಿಗಿರಲಿಲ್ಲ. ಮಕ್ಕಳು ಇವಳ ಮಾತು ಕೇಳಿ ಇವಳ ನಿಯಂತ್ರಣದೊಳಗೆ ಉಳಿಯುವಷ್ಟು ದುರ್ಬಲರು ಗಂಡ ಮಕ್ಕಳು ಇಲ್ಲ. ಅವ್ರನ್ನ ಕಂಟ್ರೋಲ್ ಮಾಡುವಷ್ಟು ಪ್ರಾಬಲ್ಯ ಇವಳಿಗಿಲ್ಲ. ನಿಜ ಅದ. ಅದನ್ನು ಆ ಕ್ಷೇತ್ರದಾಗ ಅವಳು ಅಯಶಸ್ವಿ ಆದಳು ಅಂತ ನಾವು ಗುರುತಿಸುವವರು ಯಸ್ಮಿನ್ ದಶಾರ್ಥ ಮಹಾಭಾರತದ ಕಥೆ, ಘಟನಾ, ಪಾತ್ರ, ವ್ಯಕ್ತಿ ಇವುಗಳ ಹಿಂದಿರ್ತಕ್ಕ ಧ್ವನಿಗಳು ಕನಿಷ್ಠ 10 ಬಗೆಯ ಧ್ವನಿಗಳು. ಅದನ್ನು ಗುರುತಿಸಲಿಕ್ಕೆ ಆಗದೇ ಇದ್ದಾಗ 1-2 ಧ್ವನಿಯಿಂದ ನೋಡಿದಾಗ ಎಥಿಕಲ್ ವ್ಯಾಲ್ಯೂ, ಅದಕ್ಕೆ ಎಥಿಕಲ್ ಮೀನಿಂಗು, ಫಿಲಾಸಫಿಕಲ್ ಮೀನಿಂಗು, ಸೈಕಾಲಜಿಕಲ್ ಮೀನಿಂಗು, ಪೊಲಿಟಿಕಲ್ ಮೀನಿಂಗು ಅಥವಾ ಸೋಷಿಯಲ್ ಮೀನಿಂಗು, ಹಿಂಗೆ ಲಿಟ್ರರಿ ಮೀನಿಂಗು 10 ಬಗೆಯಿಂದ ಕಾಣಬೇಕಾದಾಗ ಅವರವರ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಎಲ್ಲಿ ಅವಳು ಯಶಸ್ವಿಯಾಗಳ ಅಲ್ಲಿ ಯಶಸ್ವಿ, ಎಲ್ಲಿ ಅಯಶಸ್ವಿಯಾಗಳ ಅಲ್ಲಿ ಅಯಶಸ್ವಿ ಅಂತ ನಾವು ಕಾಣ್ಬೋದು. ಯಾರನ್ನ? ಗಾಂಧಾರಿಯನ್ನು. ಆ ಹಿನ್ನೆಲೆಯೊಳಗೆ ಸ್ತ್ರೀ ಸಹಜವಾದ ಕೆಲವು ಭಾವನೆಗಳಿಗೆ ಬಲಿಯಾಗಿ ಅಂತ ಕೃಷ್ಣ ನೀನು ಸಮರ್ಥಿದ್ದಿ, ನನಗೆ ನಿನ್ನ ಮೇಲೆ ವಿಶ್ವಾಸ ಇತ್ತು, ತಡಿಬಹುದಾಗಿತ್ತು, ನೀನು ಮಾಡಲಿಲ್ಲ, ಉಪೇಕ್ಷಾ ಮಾಡಿದೆ. ಕೌರವರು ಪಾಂಡವರು ಹೊಡೆದಾಡಿ ತಮ್ಮ ಮಧ್ಯದೊಳಗೆ ತಾವೇ ಸಾಯುವ ಈ ಉಪಾಯ ನೋಡ್ಕೋತ ಕೂತಿ. ಆದ್ದರಿಂದ ಏನಿಲ್ಲ, ನಿನ್ನ ವಂಶನೂ ಹೀಗೆ ಹೋಗಲಿ ಅಂತಂದು ಕೃಷ್ಣ ಆನಂದದಿಂದ ಸ್ವೀಕಾರ ಮಾಡಿದ. ಅದು ನನ್ನ ವಂಶ ಹಾಳಾಗ್ತದಂತಲ್ಲ, ಕೃಷ್ಣ ಹೇಳಿಬಿಟ್ಟಿದ್ದ. ಯಾವಾಗಲೂ ಸಮೃದ್ಧಿ ಆಗಬೇಕು ಅಂತಾಗಿದ್ದರೆ, ಸಮಾಜಕ್ಕೆ ಒಳ್ಳೆಯದು ಅಂತ ಆಗಬೇಕಾಗಿದ್ದರೆ ಸಮೃದ್ಧಿಯನ್ನು ಕಡಿಮೆ ಮಾಡಬೇಕು. ಬೆಳೆದು ನಿಂತ ಯಾದವರು ಆರ್ಥಿಕವಾಗಿ ಅಧಿಕಾರದ ದೃಷ್ಟಿಯಿಂದ ಬಲದ ದೃಷ್ಟಿಯಿಂದ ಸಮರ್ಥರಾಗ್ಯಾರ. ಹೀಗಾಗಿ ಈ ಶ್ರೀಮಂತಿಕೆಯ ಸಂತಾನವಾಗಿ ಅವರಲ್ಲಿ ಆಲಸ್ಯ, ವ್ಯಸನಗಳು ಬಂದಾವ. ಆದ್ದರಿಂದ ಯಾವುದೇ ಒಂದು ಕುಟುಂಬ, ಸಮಾಜ, ರಾಷ್ಟ್ರ ಅತಿ ಸಮೃದ್ಧಿಯನ್ನು ಕಾಣಬಾರ್ದು. ಇದು ಕೃಷ್ಣನ ಸಿದ್ಧಾಂತ. ಗಿಡ ಬಹಳ ಬೆಳೀತು ಅಂದರೆ ಸಂಚಾರದಾಗ ತ್ರಾಸಾಗ್ತದೆ. ಆ ಗಿಡದ ತೊಂಗಿಗಳನ್ನು ಕಡಿಬೇಕು, ಮತ್ತು ಮಳೆಗಾಲದಾಗ ತೆಗೀಲಿ, ಅದು ಗಿಡ ಕಡಿಬೇಕು, ಕಡಿದಷ್ಟು ಬೆಳೀತದೆ. ಅದಕ್ಕೆ ಕೃಷ್ಣ ಸಮೃದ್ಧಿ ಬಹಳ ಬೇಡ. ಅದಕ್ಕೆ ಭಾಳ ಬೆಳೆದಂಥ ಯಾದವರ ಪರಿವಾರವನ್ನು ಕಣ್ಣೆದುರಿಗೆ ಗಾಂಧಾರಿಯ ಶಾಪದಿಂದ ನಿರ್ನಾಮ ಮಾಡಿದ. ಗಾಂಧಾರಿಯ ಶಾಪವನ್ನು ಅದಕ್ಕಾಗಿಯೇ ಭಗವಂತ ಸ್ವೀಕಾರ ಮಾಡಿದ, ಉದ್ದೇಶಪೂರ್ವಕವಾಗಿ ಸ್ವೀಕಾರ ಮಾಡಿದ. ಇಲ್ಲಾಂದರೆ ಗಾಂಧಾರಿ ಎಷ್ಟು ಸಣ್ಣವಳು, ಕೃಷ್ಣ ಎಷ್ಟು ದೊಡ್ಡವನು. ಇವಳ ಶಾಪ ಉತ್ಶಾಪ ಮಾಡಲಿಕ್ಕೆ ಬರ್ತಿದ್ದಿಲ್ಲ, ಹೆಂಗೆ ಬೇಕಾದಾಗ ಬರ್ತಿತ್ತು, ಮಾಡಲಿಲ್ಲ. ಇಲ್ಲ, ಇದು ಹೋಗಲಿಕ್ಕೆ ಒಂದು ಉಪಾಯ ಬೇಕು. ಇನ್ನು ಯಾರೋ ಹೊಡೆದ್ರು ಬಡಿದ್ರು ಅನ್ನೋದಕ್ಕಿಂತ ತಮ್ಮೊಳಗೆ ಹೊಡ್ಕೊಂಡು ಹೋಗಲಿ, ಏನು ಅಡ್ಡಿ ಇಲ್ಲ ಅಂತ ಸ್ವೀಕಾರ ಮಾಡಿದ. ಗಾಂಧಾರಿ
ಪುಣ್ಯ ಕಳ್ಕೊಂಡ್ಲು. ಕೃಷ್ಣ ತಮ್ಮ ಪರಿವಾರಕ್ಕಾಗಿ ಅದನ್ನು ಸಂತೋಷದಿಂದ ಸ್ವೀಕಾರ ಮಾಡಿದ. ಈ ಒಂದು ಮಾತನ್ನು ನಾವು ಕಾಣ್ತಾ ಇದ್ದೇವೆ. ಅಂತೂ ಒಂದು ಮಾತು ಗಾಂಧಾರಿಯ ಜೀವನದಲ್ಲಿ ನಾವು ಕಾಣಬೇಕಾದದ್ದು, ಗಾಂಧಾರಿ ಎಲ್ಲಿ ನಮ್ಮ ಸಾಹಿತ್ಯದೊಳಗೊಂದು ಮಾತು, ಇವೆಲ್ಲ ಹಳೆಯ ವಾಂಗ್ಮಯವನ್ನು ಮತ್ತೆ ಯಾಕೆ ಮೆಲುಕು ಹಾಕ್ತೀರಿ, ಪ್ರಯೋಜನ ಏನು ಅಂತ. ರಾಮಾದಿವತ ವರ್ತಿತವ್ಯಂ ನ ರಾವಣಾದಿವತ. ರಾಮನಂತೆ ನಾವು ಇರಬೇಕು, ರಾವಣನಂತೆ ಇರಬಾರ್ದು. ಈ ವಿವೇಕ ಪ್ರತಿಯೊಬ್ಬರಿಗೂ ಬೆಳಿಬೇಕು. ಅಂದರೆ ಸಮಾಜ ಸುಧಾರಣೆ ಆಗ್ತದೆ. ವ್ಯಕ್ತಿ ಸುಧಾರಿಸಲಿಲ್ಲ, ಸಮಾಜದ ಅಂಗನಾದ ವ್ಯಕ್ತಿ ಸಮಾಜ ಸುಧಾರಿಸೋದಿಲ್ಲ. ಅದಕ್ಕೆ ರಾಮಾದಿವತ ವರ್ತಿತವ್ಯ. ಹಂಗೆ ನಾವು ಗಾಂಧಾರಿ ಅಂತ ಜೀವನದಾಗ ಮೊದಲು ವೈಯಕ್ತಿಕ ನೆಲೆಗಟ್ಟನ್ನು ಭದ್ರಗೊಳಿಸೋಬೇಕು. ಮನಿ ಗೆದ್ದು ಮಾರ್ ಗೆದಿಬೇಕು. ನಮ್ಮನ್ನು ನಾವು ಗೆದ್ದು ಸಮಾಜಕ್ಕೆ ಉಪದೇಶ ಮಾಡಬೇಕು. ನಮ್ಮಲ್ಲೇ ನಾವು ಸೋತು ಸಮಾಜದ ಉದ್ಧಾರ ನಾವು ಮಾಡ್ತೀವಿ ಅಂದರೆ ಅಲ್ಲದು. ಅದಕ್ಕೆ ಗಾಂಧಾರಿ ಜೀವನದಾಗ ತನ್ನ ವೈಯಕ್ತಿಕವಾದ ಲೈಫ್ನೊಳಗೆ ತನ್ನ ಧರ್ಮನಿಷ್ಠ, ನ್ಯಾಯನಿಷ್ಠ, ಪತಿವ್ರತಾ ಧರ್ಮ ಇವನ್ನೆಲ್ಲ ಎಷ್ಟು ಚೆಂದಾಗಿ ಅದರ ವಿರೋಧ ಪ್ರಸಂಗದೊಳಗೆ ಸಂರಕ್ಷಣೆ ಮಾಡಿಕೊಂಡು, ಅದು ಅವಳ ಜೀವನದ ಒಂದು ದೊಡ್ಡದಾಗಿರ್ತಕ್ಕ ಪ್ರೇರಣೆ ಮುಂದಿನ ಸಮಾಜಕ್ಕೆ ನಾವು ಕಾಣಬೇಕಾದದ್ದು. ಗಾಂಧಾರಿ ಇನ್ನು ಧರ್ಮರಾಜನ ನೋಡಿದ್ಲು. ಕೊಸರಾಜ ಕೃಷ್ಣ, ಭೀಮ ಎಲ್ಲಿ ಅವನು, ನಿಮ್ಮ ಅಣ್ಣ ರಾಜ ಎಲ್ಲಿದ್ದಾನು? ಸಕ್ರೋಧ ಪುತ್ರ ಪೌತ್ರ ವಧಾರ್ಧಿತ. ಮಕ್ಕಳ ಮೊಮ್ಮಕ್ಕಳನ್ನು ಕಳ್ಕೊಂಡು ದುಃಖ ಬಹಳ ಆಗಿತ್ತು. ವಂಶ ನಿರ್ವಂಶ ಆದ ದುಃಖ ಬಹಳ ಪೀಡಿಸಿತ್ತು. ಎಲ್ಲವ ರಾಜ ಧರ್ಮರಾಜ ತಾಮಭ್ಯಗಚ್ಚನ್ ರಾಜೇಂದ್ರ ವೇಪಮಾನ. ಧರ್ಮರಾಜ ಮೊದಲೇ ಗಾಬರಿ ಆದ. ವೇಪಮಾನ ನಡುತ್ತಾ ನಡುತ್ತಾ ಕೃತಾಂಜಲಿ ಕೈ ಮುಗಿದ. ಯುಧಿಷ್ಠಿರಸ್ತು ಇದಂ ತತ್ರ ಮಧುರಂ ವಾಕ್ಯಮಬ್ರವೀತ್. ಮೆಲ್ಲನೆ ಗಾಂಧಾರಿಗೆ ಧರ್ಮರಾಜ ಮಾತನಾಡಿದ. ಅಮ್ಮ, ಪುತ್ರ ಹಂತ, ನಿನ್ನ ಮಕ್ಕಳನ್ನು ಕೊಂದ ನೃಶಂಸೋಹಂ ತವ ದೇವಿ ಯುಧಿಷ್ಠಿರ ಶಾಪಾರ್ಹ. ನಿನ್ನ ಶಾಪಕ್ಕೆ ನಾನು ಅರ್ಹ. ಅದಕ್ಕೆ ಏನು ಬೇಕು ಅದನ್ನು ಕೊಡು ಶಾಪವನ್ನು. ಯಾಕೆ ತಾದೃಶಾನ್ ಸುಹೃದೋ ಹತ್ವ. ಇಂಥ ತಮ್ಮಂದರು, ಬಂಧು ಬಾಂಧವರು, ಹಿರಿಯರನ್ನು ಕೊಂದು ನಿನ್ನಿಂದ ಯಾವ ಶಿಕ್ಷಾ ಬಂದರೂ ನಾನು ಸ್ವೀಕಾರ ಮಾಡಲಿಕ್ಕೆ ಸಿದ್ಧನಿದ್ದೇನೆ. ತಮೇವಂ ವಾದಿನಂ ಭೀತಂ. ಹಿಂಗವ ಕೈ ಮುಗಿದು ಬೇಡಿದ. ಗಾಂಧಾರಿಗೆ ಏನು ಶಾಪ ಕೊಡಬೇಕು? ಬಾಯಿ ಅವನ ವಿನಯವನ್ನು ನೋಡಿ ಬಂದಾಯಿತು. ಆದರೂ ಯುಧಿಷ್ಠಿರ ಚಂದ್ರಪತೇ ಧರ್ಮಜ್ಞ ದೀರ್ಘದರ್ಶಿನಿ ಹಿಂಗೆ ನೋಡಿದ್ಲು. ಕಣ್ಣಿಗೆ ಪಟ್ಟಿ, ಆ ಪಟ್ಟಿ ಏನು ಕಟ್ಕೊಂಡಿದ್ಲು ಅಲ್ಲಿ ಒಂದು ಚೂರು ರಂಧ್ರ ಇತ್ತು. ಹಿಂಗೆ ನೋಡಿದಾಗ ಸಣ್ಣ ದೃಷ್ಟಿ. ಅಂಗುಲ್ಯಗ್ರಾಣಿ ದದೃಶೆ ದೇವಿ ಪಟಾಂತರೇಣ. ಆ ಪಟದ ಅಂತರದೊಳಗಿಂದ ಅವನ ಕಾಲಿನ ಬೆರಳಿನ ತುದಿ ಅಷ್ಟೇ ಕಂಡು. ತತಸ್ಸ ಕುಣಖೀಭೂತ. ಆ ಉಗುರು ಕರಿಯಾಗಿ ಹೋಗ್ಬಿಟ್ಟು ಅವ್ರ ದೃಷ್ಟಿ ಬಿದ್ದಿದ್ದರಿಂದ. ಅಷ್ಟ ಪ್ರಬಲ ದೃಷ್ಟಿ ಅವಳಿಗೆ ಗಾಂಧಾರಿಗೆ. ಧರ್ಮರಾಜಿಗೆ ಕಾಲಿನ ಉಗುರು ಕರಿ ಮಾಡಿ ಅವನಿಗೆ ಏನು ತನ್ನ ಬಗ್ಗೆ ಆಕ್ರೋಶ ಇತ್ತು ಅವನ ಬಗ್ಗೆ ಅಭಿವ್ಯಕ್ತಿ ಮಾಡಿದ್ರು. ಕೃಷ್ಣನ ಬಗ್ಗೆ ಇದ್ದು ಪುಣ್ಯ ಎಲ್ಲ ಕೃಷ್ಣಕ್ಕೆ ಕೊಟ್ಟು ನಿನ್ನ ವಂಶ ಇನ್ನೊಬ್ಬರಿಗೆ ಕೆಡುಕು ನಾವು ಬಯಸೋದು ನಮ್ಮ ಪುಣ್ಯವನ್ನು ಕಡಿಮೆ ಮಾಡಿಕೊಳ್ಳುವ ಒಂದು ದೊಡ್ಡ ಉಪಾಯ. ಹೌದು, ಯಾರಾದರೂ ನಮ್ಮ ಪುಣ್ಯ ಕಡಿಮೆ ಆಗಬೇಕಾಗಿದ್ರೆ ಇನ್ನೊಬ್ಬರಿಗೆ ಕೆಡುಕನ್ನೇ ಬಯಸಬೇಕು, ಜಗತ್ತಿಗೆ ಲೇಸನ್ನೇ ಬಯಸಬೇಕು ಅಂತ ಯಾರು ಬಸವಣ್ಣವರು ಹಂಗೆ ಜಗತ್ತಿಗೆ ಲೇಸ ಆಗಬೇಕು. ಸರ್ವೇಪಿ ಸುಖಿನ ಸಂತು. ಇದರದೇ ಕನ್ನಡ ಮಾತು, ಸಂಸ್ಕೃತ ಮಾತು. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾ ಕಶ್ಚಿತ್ ದುಃಖ ಭಾಗ್ ಭವೆ. ಇದೇನದ. ಆದ್ದರಿಂದ ಗಾಂಧಾರಿ ಜೀವನದೊಳಗೆ ಪುಣ್ಯ ಕಳ್ಕೊಳ್ಳಿಕ್ಕೆ ಕೃಷ್ಣನಿಗೆ ಅವನ ಪರಿವಾರಕ್ಕೆ ಶಾಪ ಕೊಟ್ಟರು. ಅವನಿಗೇನು ಕೊಟ್ಟಿಲ್ಲ.
ಅವನ ಪರಿವಾರಕ್ಕೆ ಹಿಂಗೆ ಹೋಗಲಿ, ನೀನು ಹಿಂಗೆ ಹೋಗು ಅಂದ. ಭೀಮಗೆ ಅವನು ಉತ್ತರ ಕೊಟ್ಟ, ಅವನಿಗೇನು ಶಾಪ್ ಕೊಡಲಿಲ್ಲ. ಧರ್ಮರಾಜು ಶಾಪ್ ಕೊಡಲಿಲ್ಲ. ಅದನ್ನು ನೋಡಿದ್ಲು ಕುಣಖಿ. ಅದು 36 ವರ್ಷ ಹಿಡಿತು. ಮಹಾಭಾರತ ಯುದ್ಧ ಮುಗಿದ ಮೇಲೆ 18 ವರ್ಷ ದಿನ ಗಂಡ ಹೆಂಡತಿ ಕೂತಿರಬೇಕು. ಧೃತರಾಷ್ಟ್ರ ಗಾಂಧಾರಿ ಬರ್ಬೇಕಲ್ಲಿ. ಭೀಮ ಬಂದು ಜಗ್ಗ ಬೈಬೇಕು. ದುರ್ಯೋಧನ ಬಂದು ಸಹದೇವ ನಕುಲ ಆ ಭುಜಗಳನ್ನು ಬಾರಿಸ್ಬೇಕು, ಹೇಳಬೇಕು, ಯಯೋಹೋ ಅಂತರಂ ಆಸಾಧ್ಯ ಜರಸಸ್ಯ ಸುತಾಹ ಮೃತಾಹ. ಎರಡೂ ಬಾಹುಗಳ ಮಧ್ಯದಲ್ಲಿ ಬಂದು ಈ ಮುದುಕನ 100 ಜನ ಮಕ್ಕಳು ಸತ್ತು ಹೋಗಿದ್ದಾರೆ. ಜರಸಸ್ಯ ಸುತಾಹ ಮೃತಾಹ ಅಂತಂತಿದ್ದ. ಅದು ಗಾಂಧಾರಿಗೂ ಕೇಳಿಸ್ತಿತ್ತು, ಧೃತರಾಷ್ಟ್ರಿಗೂ ಕೇಳಿಸ್ತಿತ್ತು. ಏನು ಭೀಮ ಅಮಾನವೀಯವಾಗಿ ಮನೆಯೊಳಗಿನ ಹಿರಿಯರನ್ನು ಹಿಂಗೆ ಅಂತಾನ ಅಂತ ಅಲ್ಲ. ಧೃತರಾಷ್ಟ್ರ ಯಾರು ಹಂಗಾರೆ? ಧೃತರಾಷ್ಟ್ರ ಒಬ್ಬ ಒಳ್ಳೆಯ ಗಂಧರ್ವ, ದೈವಿ ಪುರುಷ. ಗಾಂಧಾರಿನೂ ಅಷ್ಟೇ. ಇವರೇನ ರಾಕ್ಷಸರಲ್ಲ, ದೈತ್ಯರಲ್ಲ, ಸ್ವರೂಪತಃ ಅತ್ಯಂತ ಅಯೋಗ್ಯರೂ ಅಲ್ಲ. ಧೃತರಾಷ್ಟ್ರ ಎಂಬುವ ಹೆಸರಿನ ಒಬ್ಬ ಗಂಧರ್ವನೇ ಅವ. ಅಭೂತ್ಯ ತಸ್ಯಾಂ ಧೃತರಾಷ್ಟ್ರ ನಾಮಕೋ ಗಂಧರ್ವರಾಟ್ ಪವನಾವೇಶಯುಕ್ತ. ಅವನೊಳಗೆ ಒಳ್ಳೆಯ ವಾಯುದೇವರ ಸನ್ನಿಧಾನ, ಭಾರಿ ಬುದ್ಧಿವಂತಿಕೆ, ಬಲನೂ ಇತ್ತು, ಶಕ್ತಿನೂ ಇತ್ತು. ದುರ್ಬಲ ಅಲ್ಲ ಧೃತರಾಷ್ಟ್ರ. ಕಣ್ಣಿದ್ದಿದ್ದಿಲ್ಲ ಅಂತೂ ಒಂದೇ ಹೊರತು ಶಕ್ತಿಯಿಂದ ಅತ್ಯಂತ ಕ್ಷೀಣ ಆಗಿದ್ದ ಅಂತ ಮಾತ್ರ ಯಾವಾಗಲೂ ಅಲ್ಲ. ಒಳ್ಳೆಯ ಬಲ, ಒಳ್ಳೆಯ ಬುದ್ಧಿ. ಅವನು ಚೆನ್ನಾಗಿತ್ತು ಧೃತರಾಷ್ಟ್ರಿಗೆ. ಅವನೊಬ್ಬ ಗಂಧರ್ವ. ಅವನ ಬಲ ಹೆಂಗಿತ್ತು ಎಂಬುದು ಒಂದು ಸಣ್ಣ ಉದಾಹರಣೆ. ಮಹಾಭಾರತ ಯುದ್ಧ ಮುಗೀತು. ಕೃಷ್ಣ, ಭೀಮ, ಧರ್ಮರಾಜ, ಧೃತರಾಷ್ಟ್ರ ಗಾಂಧಾರಿಯರೆಲ್ಲ ಭೇಟಿಯಾಗಲಿಕ್ಕೆ ಬಂದರು. ನಾವು ಒಬ್ಬೊಬ್ಬರ ಹೆಸರು ಹೇಳಿ ನಮಸ್ಕಾರ ಮಾಡಿದರು. ಭೀಮ, ನಾನು ಭೀಮ ಅಂತ ನಮಸ್ಕಾರ ಮಾಡಿದ. ಭೀಮ ಅಲ್ಲೋ, ನನ್ನ ತಮ್ಮನ ಮಗ. ಇಡೀ ಮಹಾಭಾರತದಾಗ 11 ಅಕ್ಷೋಣಿ ಸೈನ್ಯದೊಳಗೆ 7 ಅಕ್ಷೋಣಿಗಿಂತ ಹೆಚ್ಚು ಸೈನ್ಯ ನೀವು ಒಬ್ಬನೇ ಕೊಂದಿ ಅಂತ. ಏನು ಪರಾಕ್ರಮ ನಿಂದು! ನಿನ್ನ ಆಲಿಂಗನ ಮಾಡ್ಕೋಬೇಕು, ಬಾ ಬಾ ಭೀಮ ಅಂತ ಹಿಂಗೆ ಕೈ ಚಾಚಿದ ಧೃತರಾಷ್ಟ್ರ. ಭೀಮ ಹಾಗೆ ಹೊಂಟಿದ್ದ ಮುಂದೆ. ಕೃಷ್ಣಂದ ಸರಿ ಇಲ್ಲ, ನಿನ್ನ ಕಾಕನ ಪ್ರೀತಿ ಅಲ್ಲಿದ್ದು. ಅವ ಜಗತ್ತಿಗೆ ಟೊಪ್ಪಿ ಹಾಕು ಮನುಷ್ಯ. ಅವನ ಪ್ರೀತಿ ಏನಿದು ಸರಿ ಇಲ್ಲ. ದುರ್ಯೋಧನ ಮನೆಯೊಳಗೆ ಗದಾಯುದ್ಧ ಪ್ರಾಕ್ಟೀಸ್ ಮಾಡಲಿಕ್ಕೆ ಒಂದು ಭೀಮನ ಉಕ್ಕಿನ ಮೂರ್ತಿಯನ್ನು ಮಾಡ್ಕೊಂಡಿದ್ದ. ಪ್ರಚಂಡ ಉಕ್ಕಿನ ಮೂರ್ತಿ, ಅದಕ್ಕೆ ಹೊಡಿತಿದ್ದ ಗದಾ ಪ್ರಾಕ್ಟೀಸ್ ಮಾಡಲಿಕ್ಕೆ. ಆ ಮೂರ್ತಿ ಧೃತರಾಷ್ಟ್ರನ ಮುಂದೆ ಸರಿಸಿದ ಕೃಷ್ಣ. ಅದನ್ನು ನಾವು ಅಪ್ಕೊಂಡ. ಅದು ಪುಡಿ 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 ಆಯ್ತು. ಅಂದರೆ ಎಷ್ಟು ಬಲ ಇರ್ಬೇಕು ನೋಡ್ರಿ ಅವನು. ಆಗಲೂ ಬಾಯಿಂದ ಪ್ರೀತಿ, ಒಳಗೆ ಭಾರಿಯಾಗಿರ್ತಕ್ಕ ದ್ವೇಷ. ಹೌದು, ಭೀಮನ್ನೇ ಅಪ್ಕೊಂಡಿದ್ರೆ ಅವನಿಗೆ ಏನು ಆಗ್ತಿದ್ದಿದ್ದಿಲ್ಲ. ನೀವು ಎಷ್ಟು ಸಿಟ್ಟಿನಿಂದ ಅಪ್ಕೊಂಡ ನಮ್ಮದು ಯಾರಿಗೂ ಗೊತ್ತಾಗ್ತಿದ್ದಿದ್ದಿಲ್ಲ. ಅದು ಗೊತ್ತಾಗಲಿ ಇನ್ನೂ ಧೃತರಾಷ್ಟ್ರನ ಹೃದಯದೊಳಗೆ ಏನು ತುಂಬೇದ ಆಕ್ರೋಶ ಮುಗಿ ತಿಳಿಸ್ಲಿಕ್ಕೆ ಮುಗ್ಧಾಮ ಉಕ್ಕಿನ ಮುಕ್ತಿ ಸರಿಸಿದ. ಇದರಿಂದ ಅವನ ಶಕ್ತಿ ಪ್ರಚಂಡ ವ್ಯಕ್ತಿ. ಅವ ಧೃತರಾಷ್ಟ್ರ ಅಂದರೆ ಸಾಮಾನ್ಯ ಅಲ್ಲ. ಇಡೀ ಭಾರತೀಯ ರಾಜನೀತಿಯೊಳಗೆ ಮಾತು, ಕೃತಿ ಬೇರೆ ಬೇರೆಯಾಗಿ ಇಡೀ ಜೀವನದುದ್ದಕ್ಕೂ ಬಾಳಿದ ವ್ಯಕ್ತಿ ಅಂದರೆ ಧೃತರಾಷ್ಟ್ರ. ಮಾತು ಇಷ್ಟು ಮಧುರ, ಹೃದಯ ಅಷ್ಟೇ ಹಾಲಾಹಲ. ಪ್ರಚಂಡ ವ್ಯಕ್ತಿ ಅವ. ಅವನ ಬಾಯಿ ಎಲ್ಲ ತತ್ವಜ್ಞಾನ, ಫಿಲಾಸಫಿ ಎಲ್ಲ ಉಪದೇಶ ಮಾಡ್ತಿತ್ತು. ಕೃಷ್ಣ 14 ವರ್ಷ ಅವನಿಗೆ.
ಪಾಂಡವರು ವಾರಣಾವತದೊಳಗೆ ಏನೋ ಮೃತರಾದರು ಇತ್ಯಾದಿ ತೊಂದರೆ ಬಂತು ಅಂತ ಹೇಳಿ ಕಳಿಸಿದರು. ಗೊತ್ತಾಯ್ತು, ಕರೆಕ್ಟ್ ಕಳಿಸಿದ ಅವನ ಸಂದೇಶವನ್ನು ಧೃತರಾಷ್ಟ್ರ ಮಹಾರಾಜರಿಗೆ ಹೇಳು, ಪಾಂಡವರನ್ನು ಸರಿಯಾಗಿ ನೋಡ್ಕೋಬೇಕು ಅಂತ ಹೇಳು ಅಂತ ಬಂದು ಹೇಳಿದ. ಕೃಷ್ಣನ ಆಜ್ಞೆ ಆಗ್ಯದ, ಕೃತವರ್ಮ ಹೇಳೋದಕ್ಕೆ ಸಮಯ ಸರಿಯಾಗಿ ನೋಡ್ಕೋಬೇಕು ಅವ್ರನ್ನ ಅಂತ. ಏನು ದೊಡ್ಡ ಫಿಲಾಸಫರ್ ನೋಡಿ ಏನು ಮಾತಾಡ್ತಾನೆ. ಹೇಳು ಕೃಷ್ಣಗೆ, ನಮ್ಮ ಕೈಯಾಗ ಏನದು ಹೇಳು, ಎಲ್ಲ ದೇವ್ರ ಕೈಯಾಗದ. ಇಷ್ಟಾಂಗ ಇರುವೇನು ಹರಿಯೇ ಎನ್ನ ಧ್ವರೆಯೇ ತೇನ ವಿನಾ ತೃಣಮಪಿನ ಚಲತೆ. ದೇವ್ರ ಇಟ್ಟಂಗೆ ನಾವು ಇರುವವರು, ನಾವು ಅಸ್ವತಂತ್ರರಾದ ಗೊಂಬೆಗಳು, ನಮ್ಮ ಕೈಯಲ್ಲಿ ಏನದ ಅಂತ ಹಿಂಗೆ ಧೃತರಾಷ್ಟ್ರ ಮಾತಾಡಿದ. ಎಷ್ಟು ಚಂದ, ಯಾವ ವೇಳಕ್ಕೆ ಪ್ರಸಂಗಕ್ಕೆ ಅನುಗುಣವಾಗಿ ಹಂಗೆ ಮಾತಾಡಬೇಕು. ಇದು ಭಾರಿ ಶಾಣ ಧೃತರಾಷ್ಟ್ರ, ಭಾರಿ ಶಾಣ ಮಾತುಗಾರಿಕೆ ಅನ್ಬೇಕು. ಜಗತ್ತಿಗೆ ಮೋಸ ಮಾಡುವಂಥ ಮಾತುಗಾರಿಕೆ ಅದು ಮೊದಲೇ ನಂಬರ್ ಧೃತರಾಷ್ಟ್ರ. ಒಳಗಿನ ಭಾವನಾ ಬೇರೆ, ಹೊರಗಿನ ಭಾಷಾ ಬೇರೆ. ಭಾವನಾಕ್ಕೆ ಅನುಗುಣವಾಗಿ ಭಾಷಾ ಇರಬೇಕು ಅಂತೇನಿಲ್ಲ. ಭಾವನಾಕ್ಕೆ ಅನುಗುಣವಾಗಿ ಭಾವನೆ ಹೊರಗಿನ ವಿಕಾರಗಳು ಇರಬೇಕು ಅಂತೇನಿಲ್ಲ. ಇದನ್ನು ಭಾಳ ಚಂದ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದವ ಅಂದ್ರೆ ಇದಕ್ಕೆ ಡ್ಯೂಲ್ ಪಾಲಿಸಿ ಅಂತಾರೆ, ಇದಕ್ಕೆ ಪರ್ಸ್ನಾಲಿಟಿ ಅಂತ ಕರೀತಾರೆ. ಅದು ಗ್ರೀಕ್ ಶಬ್ದ, ಲ್ಯಾಟಿನ್ ಗ್ರೀಕ್ ಭಾಷಾದಾಗ ದಿ ಪರ್ಸನ್ ಅಂದರೆ ಮುಖವಾಡ ಅಂತ ಅರ್ಥ. ಪರ್ಸ್ನಾಲಿಟಿ ಅಂದರೆ ಅತ್ಯುತ್ತಮ ಮುಖವಾಡವನ್ನು ಧರಿಸಿದವರು ಅಂತ ಅರ್ಥ. ಒಳಗೊಂದು ಬೇರೆ, ಹೊರಗಿದ್ದೇ ಒಂದು ಬೇರೆ. ಇದಕ್ಕೆ ಮುಖವಾಡ ಅಂತ ಕರೀತಾರೆ. ಅಂಥ ಒಂದು ರಾಜಕೀಯವಾದ ಪೋಕ್ತ ಸಂಭಾವಿತ ವ್ಯಕ್ತಿಯ ಮುಖವಾಡ ಹಾಕಿ ಒಳಗೆ ಭಾರಿಯಾದ ಕುಹಕ ವಿಚಾರಗಳನ್ನು ಮಾಡಿದ ಮಹಾನುಭಾವ ರಾಜಕೀಯ ಒಂದು ಇತಿಹಾಸದೊಳಗೆ ಅಂದರೆ ಆ ಪರಂಪರಾ ಮೂಲ ಪುರುಷ ಧೃತರಾಷ್ಟ್ರ. ಗಾಂಧಾರಿ ಒಳಗೊಂದು ಹೊರಗೊಂದು ಇದ್ದಿದ್ದಿಲ್ಲ. ಶುದ್ಧ ಒಳಗಿನ ವಿಚಾರಗಳೇ ಹೊರಗಿನ ಜೀವನ, ಹೊರಗಿನ ವಿಚಾರಗಳೇ ಒಳಗಿನ ವಿಚಾರಗಳೇ ಹೊರಗಿನ ಆಚಾರ. ಅವಳ ಅಂತರಂಗದ ಭಾವನೆಗಳೇ ಅವರ ಬಹಿರಂಗದ ಅವಳ ಬದುಕಾಗಿತ್ತು. ಅಂತರಂಗ ಬಹಿರಂಗ ಒಂದಕ್ಕೊಂದು ಹೊಂದಾಣಿಕೆ ಇರದೇ ಇದ್ದಂತಹ ಒಂದು ಜೀವನ ಎಲ್ಲರಿಗೂ ಇರ್ತದೆ. ಹಂಗೆ ಗಾಂಧಾರಿ ಇರಲಿಲ್ಲ. ಇದು ವೈಯಕ್ತಿಕ ಜೀವನದೊಳಗೆ ನಾವು ಆಕಿನ್ನ ಎಷ್ಟು ಯಶಸ್ವಿ ಆದಲು ಅದನ್ನು ನಾವು ಜೀವನದಾಗ ಸಾಧಿಸ್ಬೇಕು. ನಮ್ಮ ಅಂತರಂಗ ಬಹಿರಂಗ ಮಾತು ಕೃತಿ ವಿಚಾರಗಳು ಮತ್ತು ಆಚಾರಗಳು ಇವೆಲ್ಲ ಒಂದಕ್ಕೊಂದು ದ್ವಂದ್ವವಾಗಿ ವಿರುದ್ಧವಾಗಿ ಎಂದೂ ಇರಬಾರ್ದು. ಮುಖಾಮುಖಿಯಾಗಿ ನಿಂದಿರಬಾರ್ದು, ಪೂರಕವಾಗಿ ಬೆಳಿಬೇಕು ಎರಡೂ. ಅದು ಬದುಕು. ಇದು ಗಾಂಧಾರಿದಾಗಿದ್ದರೆ ತದ್ ವಿರುದ್ಧ ಧೃತರಾಷ್ಟ್ರ. ಒಮ್ಮೆ ವಾರಣಾವತಕ್ಕೆ ಪಾಂಡವರನ್ನು ಕಳಿಸಬೇಕು, ಅಲ್ಲಿ ಕೊಲ್ಲಿಸಬೇಕು ಅಂತ ದುರ್ಯೋಧನ ವಿಚಾರ ಮಾಡಿ ಧೃತರಾಷ್ಟ್ರನ ಬಳಿಗೆ ಅನುಮತಿಯನ್ನು ಪಡೀಲಿಕ್ಕೆ ಬಂದ. ಅವ ಬಂದಾಗೆಲ್ಲ ಧೃತರಾಷ್ಟ್ರನ ಪಕ್ಕದಲ್ಲಿ ವಿದುರ ಕೂತೇ ಇರ್ತಿದ್ದ, ವಿದುರ ಪಕ್ಕದಲ್ಲೇ ಇರ್ತಿದ್ದ. ವಿದುರನ ಎದುರಿಗೆ ಏನೂ ಮಾತಾಡಲಿಕ್ಕೆ ಆಗಲಿಲ್ಲ. ಯಾರಿಗೆ? ದುರ್ಯೋಧನಿಗೆ. ಕರ್ಣನಿಗೆ ಏನೂ ಮಾತಾಡಲಿಕ್ಕೆ ಆಗಲಿಲ್ಲ, ತಿರುಗಿ ಹೋದು. 4-5 ಸಲ ವಾಪಸ್ ಹೋದ ಮೇಲೆ ಒಂದಿನ ಬಂದರು. ವಿದುರ ಇದ್ದಿದ್ದಿಲ್ಲ. ದುರ್ಯೋಧನಾದಿಗಳಿಗೆ ಆನಂದ ಆಯಿತು. ಅಪ್ಪ, ಸನ್ನಿಧೌ ವಿದುರಸ್ಯ ತ್ವಾಂ ದೋಷಾನ್ ವಕ್ತುಂ ನ ಶಕ್ನುಮಃ. ವಿದುರ ನಿನ್ನ ಪಕ್ಕದಲ್ಲಿದ್ದಾಗ ನಾವೇನೋ ಪಾಂಡವರನ್ನು ಕುರಿತು ಕೆಲವು ಯೋಜನೆಗಳನ್ನು ಉಪಾಯಗಳನ್ನು ನಾವು ಹೇಳಲಿಕ್ಕೆ ನಮಗೆ ಮನಸ್ಸು ಆಗೋದಿಲ್ಲ. ಏನು ಮಾಡಲಿ? ಅದಕ್ಕೆ ನಾನು ಬಂದಾಗೆಲ್ಲ ಅವನ ಪಕ್ಕದಲ್ಲಿ ಕೂತಿರ್ತಾನೆ. ಹೀಗಾಗಿ ನಾನು ಮತ್ತು ಅನಿವಾರ್ಯವಾಗಿ ವಾಪಸ್ ಹೋಗ್ಬೇಕಾಗ್ತದೆ ಅಂತಂದರೆ ಸನ್ನಿಧೌ ವಿದುರಸ್ಯ ತ್ವಾಂ
ದೋಷಾನ್ ವಕ್ತು ನ ಶಕ್ನುಮಃ. ಅತಿ ಪ್ರಾಮಾಣಿಕರ ಮುಂದೆ ಅತಿ ಅಪ್ರಾಮಾಣಿಕವಾದ ವಿಚಾರಗಳನ್ನು ಹೇಳಿಕ್ಕೆ ಧೈರ್ಯ ಬರುವುದಿಲ್ಲ ಅಂತ ದುರ್ಯೋಧನ ಹೇಳ್ದ. ಅಪ್ಪ ಏನು ಮಾಡಬೇಕು? ಧೃತರಾಷ್ಟ್ರಂದ ಅಹಮಪ್ಯೇವಮೇವೈತತ್ ಚಿಕೀರ್ಷಾಮಿ ಯಥಾ ಯುವಾಂ. ನಿಮ್ಮಿಬ್ಬರಿಗೂ ಏನು ಸಮಸ್ಯೆ ಬಂದದ, ನನಗೂ ಯಾವಾಗಲೂ ಅದೇ ಸಮಸ್ಯೆ. ದುರ್ಯೋಧನ ಮಮಾಪ್ಯೇತತ ಹೃದಯ ಸಂಪರಿವರ್ತತೆ. ನನ್ನ ಹೃದಯದಾಗೂ ಇದೇ ತಾಪ, ಈ ಸಂತಾಪ. ನೀ ಬಂದಾಗ ಏನೋ ಕೆಲವು ಯೋಜನೆಗಳನ್ನು ಹೇಳಬೇಕು ಅಂತ ಬಂದಿರ್ತದೆ, ತಲೆಯೊಳಗೆ ಹೊಳೆದಿರ್ತದೆ. ಆದರೆ ಏನಂತಾನೆ, ಅಭಿಪ್ರಾಯಸ್ಯ ಪಾಪತ್ವಾತ್ ನೈವಂತು ವಿವರಣೋಮ್ಯಹಂ. ನನ್ನ ಅಭಿಪ್ರಾಯಗಳು ಪಾಪಕರ, ಕುಹಕ, ಅಯೋಗ್ಯ. ಆದ್ದರಿಂದ ಓಪನ್ನಾಗಿ ವಿದುರಾದಿಗಳ ಎದುರಿಗೆ ಹೇಳಲಿಕ್ಕೆ ನನಗೂ ಧೈರ್ಯ ಬರುವುದಿಲ್ಲ. ಒಬ್ಬ ಶೂದ್ರ ತಮ್ಮನಿಗೆ ಒಬ್ಬ ಕ್ಷತ್ರಿಯ ಅಣ್ಣ, ಒಬ್ಬ ಸಾಮಾನ್ಯನಿಗೆ ಒಬ್ಬ ಮಹಾರಾಜ ಅಂದುತ್ತಾನೆ. ಯಾಕಂದರೆ ಸಾಮಾನ್ಯನೊಳಗೆ ಒಂದು ಪ್ರಾಮಾಣಿಕತೆ ಇತ್ತು ಅಂದರೆ ಅವ ಅಸಾಮಾನ್ಯ ಆಗ್ತಾನೆ ಅಂತಾನೆ. ನ ಚ ಭೀಷ್ಮೋ ನ ಚ ದ್ರೋಣಃ ನ ಚ ಕ್ಷತ್ತ ನ ಗೌತಮಃ ವಿವಶ್ಯಮಾನಾನ್ ಕೌಂತೆಯಾನ್ ಅನುಮಂಸ್ಯಂತೆ ಕರಿಹಿತ. ಆದ್ದರಿಂದ ನೋಡು, ವಿವೇಕ್ತುಂ ನಾಹಮಿಚ್ಛಾಮಿ ಆಕಾರಂ ವಿದುರಂ ಪ್ರತಿ. ವಿದುರ ನನ್ನ ಒಳಗಿನ ಭಾವನೆಗಳನ್ನು ತಿಳಿಯೋದು ಬೇಡ ಅಂತ ತತಸ್ತೇಷಾಂ ಗುಣಾನೇವ ಕೀರ್ತಯಾಮಿ ವಿಶೇಷತಃ. ನಾನು ವಿಶೇಷವಾಗಿ ಆ ಪಾಂಡವರ ಗುಣಗಳನ್ನೇ ಹೊಗಳ್ತಾ ಇರ್ತೀನಿ. ನೀವೆಲ್ಲ ಬಂದಾಗ ಆ ವಿದುರು ಕೂತಿದ್ದ ಅಂದರೆ ಅವ್ರ ಎದುರಿಗೆ ಪಾಂಡವರನ್ನ ಹೊಗಳ್ತಿರ್ತೀನಿ. ನನಗೇನು ಪಾಂಡವರನ್ನು ಹೊಗಳಬೇಕು ಅಂತ ಲವಲೇಶ ಪ್ರೀತಿನೂ ಇಲ್ಲ, ಇಚ್ಛಾನೂ ಇಲ್ಲ. ಯಾಕೆ? ನಾವಬುದ್ಧೇತ ವಿದುರ, ವಿದುರ ನ ಅವಬುದ್ಧೇತ. ವಿದುರ ಏನು? ಮಮಾಭಿಪ್ರಾಯಂ, ನನ್ನ ಒಳಗಿನ ಅಭಿಪ್ರಾಯವನ್ನು, ಕುಹಕ ಅಭಿಪ್ರಾಯವನ್ನು ವಿದುರ ತಿಳ್ಕೊಂಬುದು ಬೇಡ. ಆದ್ದರಿಂದ ನಾನು ಯಕ್ಷತ್ವಂ ಮನ್ಯಸೆ ಪ್ರಾಪ್ತಂ, ಅದರಿಂದ ನಾನು ಯಾವಾಗಲೂ ಸುಮ್ಮನೆ ಪಾಂಡವರನ್ನು ಹೊಗಳಂಗೆ ಮಾಡ್ತೀನಿ. ನನಗೇನೂ ಹೊಗಳು ಇಚ್ಛಾ ಇಲ್ಲ ಪಾಂಡವ್ರ ಬಗ್ಗೆ. ಇದು ದುರ್ಯೋಧನ ಧೃತರಾಷ್ಟ್ರ. ಅವನ ಕುಹಕ ಪ್ರವೃತ್ತಿ ಹೆಂಗಿತ್ತು ಅಂದರೆ, ರಾಜಕೀಯವಾಗಿ ಒಬ್ಬ ಧೃತರಾಷ್ಟ್ರನ ವ್ಯಕ್ತಿತ್ವವನ್ನು ನಾವು ಕಂಡ್ವಿ ಅಂತಂದ್ರೆ, ಅವನು ವಿಚಿತ್ರ ವೀರ್ಯನ ಹಿರಿಯ ಮಗ, ವೇದವ್ಯಾಸ ದೇವರ ಮಗ, ಅವರ ದೃಷ್ಟಿಯಿಂದ ಹುಟ್ಟಿದವನು. ಆದರೆ ಭಾರಿ ಬಲಿಷ್ಠ, ಭಾಳ ಬುದ್ಧಿವಂತ, ಗಂಧರ್ವ, ಒಬ್ಬ ದೈವಿ ಪುರುಷ. ಆದರೆ ಈ ದುರ್ಯೋಧನನ ಹೊಂದಿದ್ದರಿಂದ, ಅವನ ಸನ್ನಿಧಾನದಿಂದ ಅವನ ಭಾವನೆಗಳೆಲ್ಲ ಲೋಪ ಆಗಿ ಹೋಗಿತ್ತು, ಒಳ್ಳೆತನ ಲೋಪ ಆಗಿತ್ತು. ಅದನ್ನು ಅವನಿಗೆ ಮಾತೃ ದೋಷತಃ, ತಾಯಿಯ ದೋಷದಿಂದ ಕಣ್ಣು ಬರಲಿಲ್ಲ. ಹಿಂದಕ್ಕೆ ವೇದವ್ಯಾಸರು ಸತ್ಯವತಿಗೆ ಹೇಳಿದರು, ನಾನು ಉಗ್ರ ರೂಪದಿಂದ ಕೂಡ್ತೀನಿ, ನಿನ್ನ ಮಕ್ಕಳು ನನ್ನ ನೋಡಲಿ, ನಿನ್ನ ಸ್ವಚಂದರು. ಅವರು ಯೋಗ್ಯವಾಗಿ ನೋಡಿದರು, ಯೋಗ್ಯ ಮಕ್ಕಳು. ಅವರು ಒಟ್ಟು ಹೇಳಿದರು, ಸಂತಾನ 5 ರೀತಿಯಿಂದ ಕೊಡುವ ಸಂಪ್ರದಾಯ ಇದೆ. ಸಂಕಲ್ಪದಿಂದ ಒಂದು ಸಂತಾನ ಕೊಡ್ತಾರೆ, ಸಂಕಲ್ಪದಿಂದ. ಎರಡನೇದ್ದು ವಾಚ, ಸಂಕಲ್ಪ ಅಂದರೆ ಮನಸ್ಸ. ಎರಡನೇದ್ದು ವಾಚ. ಮೂರನೇದ್ದು ದೃಷ್ಟಿಯಿಂದ. ನಾಲ್ಕನೇದ್ದು ಸ್ಪರ್ಶದಿಂದ. ಐದನೇದ್ದು ಮೈಥುನದಿಂದ. 5 ಬಗೆಯ ಸಂತಾನ. ಆದ್ದರಿಂದ ನಿನ್ನ ಸ್ವಚಂದರು ಒಳ್ಳೆಯ ಪುಣ್ಯ ಮಾಡಿ 1 ವರ್ಷ ವೃತ ಮಾಡಿ ಆಮೇಲೆ ನಾವು ಸಂತಾನ ಕೊಡ್ತೀನಿ ಅಂತ ವೇದವ್ಯಾಸರು. ಇವೆಲ್ಲ ವೃತ ನಿಯಮ ಮಾಡ್ಕೊಂಡು ಕೂತ 1 ವರ್ಷಗಟ್ಟಲೆ ಹಿಡಿತದೆ, ರಾಜ್ಯ ಅರಾಜಕ ಆಗ್ತದೆ. ಯಾಕೆ? ವಿಚಿತ್ರ ವೀರ್ಯ ಹೋಗ್ಯಾನ, ರಾಜ್ಯಕ್ಕೆ ಉತ್ತರಾಧಿಕಾರಿಗಳು ಯಾರೂ ಇಲ್ಲ, ಭೀಷ್ಮ ಸಿಂಹಾಸನ ಮೇಲೆ ಕೂಡುವುದಿಲ್ಲ, ಅದಕ್ಕೆ ಸಂತಾನ ಬೇಗ ಆಗ್ಬೇಕು. ಹಾಗಾದರೆ ನನ್ನ ಉಗ್ರ ರೂಪವನ್ನು ನೋಡಿ ಸಂವತ್ಸರಂ ಸಾ ಚರಿತವ್ರತಮ್ಮೆ ಆಗುವುದಿಲ್ಲ.
ಹಾಗಾದ್ರೆ ಉಗ್ರ ರೂಪ ಕೂತಾಗ ಅಂಬಾಲಿಕಾ ಅಂಬುವಳು ಬಂದು ಎರಡನೇವಳು, ಅಂಬಿಕಾ ಅಂಬಾಲಿಕಾ, ಅಂಬಿಕಾ ಬಂದು ಎರಡನೇವಳು. ವೇದವ್ಯಾಸರ ದಿವ್ಯವಾದ ರೂಪವನ್ನು ನೋಡಿ ಕಣ್ಣು ಮುಚ್ಚಿಬಿಟ್ರು. ಅದಕ್ಕೆ ಕುರುಡನಾದ ಮಗ ಹುಟ್ಟಿದ. ಸತು ಮಾತೃದೋಷತಃ, ಅದನ್ನು ಅವನು ಕುರುಡನಾದುದರಿಂದ ರಾಜ್ಯಕ್ಕೆ ಅಧಿಕಾರಿ ಆಗಲಿಲ್ಲ ಅಂದಿನ ನಿಯಮಗಳ ಪ್ರಕಾರ. ಧೃತರಾಷ್ಟ್ರಸ್ತು ಅಚಕ್ಷುತ್ವ ರಾಜ್ಯಂ ನ ಪ್ರತ್ಯಪದ್ಯತ, ಅವನ ಕಣ್ಣು ಇರದೇ ಇದ್ದುದರಿಂದ ರಾಜ್ಯವನ್ನು ಪಡೆಯುವ ಯೋಗ್ಯತೆ ಬರಲಿಲ್ಲ. ರಾಜಾತು ಪಾಂಡು ಅಭವತ್, ರಾಜ ಆದದ್ದು ಪಾಂಡುರಾಜ. ಮಹಾತ್ಮ ಲೋಕವಿಶ್ರುತ, ಇದನ್ನು ಭೀಷ್ಮಾಚಾರ್ಯರು ಹೇಳಿದರು. ದುರ್ಯೋಧನನು ಇದನ್ನೇ ಹೇಳ್ತಾನೆ ಅಪ್ಪ ಸ್ವಲ್ಪ ಗಾಂಧಾರಿಯ ಸಂಬಂಧದಿಂದ ಧೃತರಾಷ್ಟ್ರ ಆಗಾಗ ಸ್ವಲ್ಪ ಆಸ್ತಿಕ ಆಗ್ತಿದ್ದ. ಅದಕ್ಕೆ ದುರ್ಯೋಧನ ಹೇಳಿದ, ತ್ವಮಂಧಗುಣ ಸಂಯೋಗಾತ್ ಪ್ರಾಪ್ತಂ ರಾಜ್ಯಂ ನ ಲಬ್ಧವಾನ್, ನೀನು ಕುರುಡನಾದುದರಿಂದ ಹಿರಿಯ ಮಗನಾಗಿ ಕೈಗೆ ಬಂದ ರಾಜ್ಯ ನಿನಗೆ ಸಿಗಲಿಲ್ಲ. ಪರಿಣಾಮ ಏನು? ನಿನಗಿಲ್ಲ, ನಮಗಿಲ್ಲ, ನಮ್ಮ ಮಕ್ಕಳಿಗಿಲ್ಲ. ತೇ ವಯಂ ರಾಜವಂಶೇನ ಹೀನಾ ಸಹ ಸುತಾದಯ, ನಾವು ಇಡೀ ರಾಜವಂಶದಿಂದ ಆ ಸ್ಥಾನದಿಂದ ಪರ್ಮನೆಂಟಾಗಿ ವಂಚಿತರಾಗಿ ಹೋಗ್ಬಿಟ್ವಿ. ಯಾಕೆ? ನಿನ್ನ ಒಂದು ಅಪರಾಧದಿಂದ, ನೀನು ಕಣ್ಣು ಇಲ್ಲೇ ಇದ್ದುದರಿಂದ. ಈಗ ಹೇಳ್ತೀನಿ, ಯಥಾ ನ ಭವೇಮ ಪರಪಿಂಡೋಪಜೀವಿನಃ, ನಾವು ಇನ್ನೊಬ್ಬರ ಮುಂದೆ ಕೈ ಒಡ್ಡಿ ಪಾಂಡವರ ಮುಂದೆ ಊಳಿಗರಾಗಿ ನಿಂತು ಅವರನ್ನು ಬೇಡಿ ಕಾಡಿ ಪಡೆದು ಬದುಕುವ ಸ್ಥಿತಿ ನಮಗೆಂದೂ ಬರಬಾರ್ದು ಜೀವನದಾಗ. ಪಾಂಡವರು ಬೇಕಾದ್ರೆ ನಮ್ಮ ಮುಂದೆ ಕೈ ಒಡ್ಡಿ, ನಾವು ಅವ್ರ ಮುಂದೆ ಕೈ ಒಡ್ಡಬಾರ್ದು. ತಥಾ ನೀತಿರ್ವಿಧೀಯತಾಂ, ಹೀಗೆ ನಮ್ಮ ನೀತಿಗಳು ನಮ್ಮ ವಿಚಾರ ಇರಲಿಕ್ಕೆ ಬೇಕಾ? ಇಲ್ಲ ಅಂದರೆ ಸಮಾಜ ನಿನ್ನ ಬಯಸದ. ದುರ್ಯೋಧನಾದಿಗಳಲ್ಲಿ ಎಂಥ ಶಕ್ತಿ ಅದ, ತಂದು ಹಾಳು ಮಾಡಿದ ಪಾಪ ಅಂಥ ವ್ಯಕ್ತಿತ್ವಕ್ಕೆ. ಯಾಕಂದರೆ ತಾನು ರಾಜ ಆಗಲಿಲ್ಲ, ಪಾಂಡವರನ್ನ ರಾಜ ಮಾಡಿದ, ಹೀಗಾಗಿ ಅವ್ರ ವಂಶಕ್ಕೆ ಹೋಗ್ತದು. ಏನಿಲ್ಲ, ದುರ್ಯೋಧನ ಯೋಗ್ಯತಾ ಇದ್ದರು, ಅಧಿಕಾರ ಇಲ್ಲೇ ವಂಚಿತರಾಗಿ ಬಾಳಿದರು ಒಬ್ಬ ವ್ಯಕ್ತಿಯ ಅಪರಾಧದಿಂದ ಅಂತ ನಿನಗೆ ಬೈತಾರೆ. ನೋಡು, ನಿನ್ನೂ ಬೈಬಾರ್ದು, ನಮಗೂ ಅನ್ಯಾಯ ಆಗಬಾರ್ದು. ಹಾಗಿದ್ದರೆ ಏನೇ ಆಗಲಿ ಪಾಂಡವರಿಗೆ ರಾಜ್ಯ ಸಿಗಬಾರ್ದು, ನಮ್ಮ ಕೈ ಬಿಟ್ಟು ಹೋಗಿರಬಾರ್ದು. ತಥಾ ನೀತಿರ್ವಿಧೇಯತಾಮಂದ. ಧೃತರಾಷ್ಟ್ರ ಪರಿವರ್ತನೆ ಆಗಿಬಿಟ್ಟು ಅವತ್ತಿನಿಂದ ಬೇಕಾದಾಗಿ. ಕೊನೆಗೊಮ್ಮೆ ಹೇಳ್ದ ವಿದುರ, ಭಾಳ ಹೇಳ್ದ ಮಹಾಭಾರತ ಯುದ್ಧ ಆಗೋಕ್ಕಿಂತ ಪೂರ್ವದೊಳಗೆ. ಏನಪ್ಪ ವಿದುರ, ಏನಂತಿ? ನಿದ್ದೆನೇ ಬರುವಲ್ತಾನೆ 3-4 ದಿವಸದಿಂದ. ಅಣ್ಣ ಯಾಕೆ ನಿದ್ದೆ ಬರುವಲ್ತು, ಏನಾಗಿದೆ ನಿನ್ನ ಸಮಸ್ಯೆ ಅಂತ ಕೇಳಿದ. ಮಾತಾಡಿದ ಬಳಿಕ ಜಾಗರ್ಮಿ ರಾತ್ರೆಯ ಸರ್ವಾಹ ದೀರ್ಘಮುಷ್ಣಂಚ ನಿಶ್ವಸನ್, ರಾತ್ರೆಲ್ಲ ಜಾಗರಣೆ ಮಾಡ್ತಾ ಇದ್ದೇನೆ, ಏನು ಮಾಡಲಿ, ನನಗೆ ನಿದ್ದೆ ಬರುವಲ್ತು ಅಂದ ಧೃತರಾಷ್ಟ್ರ. ವಿದುರ ಅವನ ಮಾತು ಹೇಳಿದ, ಏನಿಲ್ಲ, ನಿನಗೆ ಯುದ್ಧದ ಭಯ, ಎಲ್ಲಿ ವಂಶ ನಿರ್ವಂಶ ಆಗ್ತದೋ ಎಂಬುವ ಗಾಬರಿ. ಪಾಂಡವರನ್ನ ಕುರಿತು ಅಪಚಾರ ಮಾಡಿಸಿ, ಕೃಷ್ಣನನ್ನು ಕುರಿತು ಭಾರಿ ಅಪಚಾರ ಮಾಡಿಸಿ, ದ್ರೌಪದಿಯನ್ನು ತುಂಬಿದ ಸಭಾದೊಳಗೆ ಆಕಿನ ಅವಮಾನ ಮಾಡಿಸಿ, ಇಷ್ಟೆಲ್ಲ ಪಾಪವನ್ನು ಪದರಿನಾಗ ಕಟ್ಟಿಕೊಂಡು ಸುಖವನ್ನು ಬಯಸ್ತೀಯಲ್ಲ, ಹೆಂಗೆ ಸಿಗ್ಲಿಕ್ಕೆ ಸಾಧ್ಯತೆ ಹೇಳು ಅಂತ ವಿದುರ ಕೇಳಿದ. ಹಾಗಾದ್ರೆ ಏನು ಮಾಡಲಿ, ಒಳ್ಳೆಯದಾಗಬೇಕು? ಏನಿಲ್ಲ, ದುರ್ಯೋಧನನನ್ನು ತ್ಯಾಗ ಮಾಡು, ಹೊರಗೆ ಹಾಕು, ಅವನೊಬ್ಬನ್ನು ಹೊರಗೆ ಹಾಕು, ಇಡೀ ವಂಶ ಉಳಿತದ ನೋಡಿ ನಿನಗೆ ಅಂತ ಜಗ್ಗಿ ಹೇಳಿಬಿಟ್ಟ, ನಿಷ್ಠುರವಾಗಿ ಹೇಳಿದ. ಧೃತರಾಷ್ಟ್ರಿಗೆ ಈ ವಿಚಾರ ಕೇಳಲಿಕ್ಕೆ ಆಗಲಿಲ್ಲ. ಕೂತಾ ಸುಮ್ಮ ಕೂತಿದ್ದ. ಕೊನೆಗೆ ಒಂದು ಮಾತು ಹೇಳಿದ, ದುರ್ಯೋಧನಸ್ತು ಮಮ ದೇಹಾತ್ ಪ್ರಸೂತ. ಪಾಂಡವರು ನನ್ನ ತಮ್ಮನ ಮಕ್ಕಳು, ದುರ್ಯೋಧನ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ. ಇವರನ್ನು ಬಿಟ್ಟು
ಪಾಂಡವರನ್ನು ಸಮಾನವಾಗಿ ಕಾಣು, ಇಬ್ಬರಿಗೂ ಈಕ್ವಲ್ ಆಗಿ ಕಾಣು. ಈ ಈಕ್ವಾಲಿಟಿ ಎಂಬುದು ಜಗತ್ತಿನೊಳಗೆ ಹುಟ್ಟುತನ. ಸಮಾಜವಾದ, ಸಮತಾವಾದ ಇವು ಜಗತ್ತಿನ ಅತಿ ಮೂರ್ಖ ಸಿದ್ಧಾಂತಗಳು ಅಂತ ರಜನೀಶ್ ಬರ್ದಾನೆ ಒಂದು ದೊಡ್ಡ ಪುಸ್ತಕ. ಸಮಾಜವಾದ ಸೇ ಸಾವಧಾನ್ ಅಂತ ದೊಡ್ಡ ಹಿಂದಿ ಪುಸ್ತಕದ ಅಂತ ಇಂಗ್ಲೀಷ್ನಾಗೂ ಅದು. ಸಮಾಜವಾದ ಅಂದರೆ ಏನು? ಒಬ್ಬ ಗುರುದತ್ ಅಂಥೇಳಿ ದಿಲ್ಲಿ ಯೂನಿವರ್ಸಿಟಿ ಪ್ರೊಫೆಸರ್ ಈ ಸಮಾಜವಾದದ ಬಗ್ಗೆ ಭಾರಿ ಬರ್ದಾನ ಪುಸ್ತಕ. ಇದು ಎಷ್ಟು ಘಾತಕದ, ಏನು ಸಮಾಜವಾದ ಅಂದರೆ ಅರ್ಥರೇ ಆಗಿದ್ದೀನಿ ಇವತ್ತಿನ ಸಮಾಜಕ್ಕೆ ಅಂತ ಕೇಳ್ತಾನೆ. ಸಮಾಜವಾದ, ಸಮತಾವಾದ ಎರಡು ಅವೈಜ್ಞಾನಿಕವಾದ ಸಿದ್ಧಾಂತಗಳು, ಭ್ರಾಮಕವಾದ ಧೃತರಾಷ್ಟ್ರನ ಭಾಷಣ ಉಪನ್ಯಾಸ ಇದ್ದಂಗವು ಅಂತ ಬರ್ದಾರ. ಅದಕ್ಕೆ ವಿದುರ ವಿದುರಿಗೆ ಹೇಳಿಬಿಟ್ಟ, ನೋಡಿ ವಿದುರ ಹೇಳಿದ್ದೆಲ್ಲ ಬರೋಬ್ಬರದ, ದುರ್ಯೋಧನಸ್ತು ಮಮ ದೇಹಾತ್ ಪ್ರಸ್ತುತ. ಬೇಕಾದಿರಲಿ ಈ ಸಮತಾವಾದ, ಸಮಾನವಾದ, ಆ ವಾದ, ಈ ವಾದ ಅವು ಉಪನ್ಯಾಸಕ್ಕೆ ಯೋಗ್ಯ ಇರ್ತಾವೆ. ಅವು ಖೋ ಖೋ ಕೊಡಲಿಕ್ಕೆ ನಾವು ಮುಂದೆ ಅವ್ರಿಗೆ ಕೊಡಬೇಕು, ಅವ್ರ ಮುಂದೆ ಅವ್ರು ಖೋ ಕೊಡ್ತಿರ್ತಾರೆ. ಹಿಂಗೆ ಮುಂದಿನ ಉಪನ್ಯಾಸಕ್ಕೆ ಉಪಯೋಗ ಬೀಳಲಿಕ್ಕೆ ಇವೇನವ ಇವು ಕೆಲವು ಫಿಕ್ಸ್ಡ್ ಇರ್ತಾವೆ. ಇವೇನು ಉಪಯೋಗ ಬೀಳೋದು ಜೀವನದಾಗ ಹಚ್ಚ. ಅದಕ್ಕೆ ತಿಷ್ಠವ ಗಚ್ಚವಾತ್ವ. ನನ್ನ ಪ್ರಿನ್ಸಿಪಲ್ಸ್ ಹಿಂಗೆ. ಮೊದಲು ಏನು ಮಾಡಿದ್ರು ಅದು ನ್ಯಾಯನೋ ಅನ್ಯಾಯನೋ ನನಗೆ ಗೊತ್ತಿಲ್ಲ. ಮಕ್ಕಳಿಗೆ ಮೊದಲಾಗಬೇಕು, ಆಮೇಲೆ ಉಳಿತು ಅಂದರೆ ಪಾಂಡವರಿಗೆ. ಇದು ನನ್ನ ನೀತಿ, ಇದು ನಮ್ಮ ಸಿದ್ಧಾಂತ, ನಾವು ಇರುವುದೇ ಹಿಂಗೆ. ಇದು ನಿನಗೆ ಸಮ್ಮತಿದ್ರೆ ಇರು, ಇಲ್ಲ ಗಚ್ಚವಾತ್ಮ, ನೀನು ಎಲ್ಲಿ ಬೇಕು ಹೋಗಬಹುದು ಅಂದ. ವಿದುರಂದ, ಅಣ್ಣ ಈ ಮಾತು ನೀವು ಮೊದಲೇ ಹೇಳಿದ್ದಿ ಅಂದರೆ ಎಷ್ಟು ಚಲೋ ಆಗ್ತಿತ್ತು. ನಾನು ಉಳಿದ ಇಷ್ಟು ದಿವಸ ನಿನ್ನ ಮಗಳಿಗೆ ನಿರರ್ಥಕವಾಗಿ ಕೂತು ನಿನಗೆ ಮಾಲಿನ್ಯ ಮೇಲೆ ಉಪದೇಶ ಮಾಡ್ಕೋತ ಎಲ್ಲ ವ್ಯರ್ಥ ಆಗೋದಕ್ಕಿಂತ ಸ್ವತಂತ್ರ ಹೋಗಿ ಸ್ವಲ್ಪ ಸಾಧನಾರೇ ಮಾಡ್ತಿದ್ದೆ ನಾನು. ಇದು ಮೊದಲೇ ಹೇಳಬಾರ್ದೇನು ಅಂದ ವಿದುರ. ಅವನೇನು ಬಿಲ್ಲು ಬಾಣ, ಅವ್ನಿಗೆ ಏನಿತ್ತು ಅಧಿಕಾರದ ಲಕ್ಷಣಗಳು ಎಲ್ಲ ಅವನ ಮನೆ ಮುಂದೆ ಇಟ್ಟ, ಕಾಡಿನ ಹಾದಿ ಹಿಡಿದ. ಹೀಗಾಗಿ ಮಹಾಭಾರತ ಯುದ್ಧ ನಡೆದಾಗ ವಿದುರ ಹಸ್ನಾವತಿಯೊಳಗೆ ಇದ್ದಿದ್ದಿಲ್ಲ. ಶಕುನಿ ದುರ್ಯೋಧನ ಕೂಡೇ ಬಂದಿದ್ದಲ್ಲ. ಅಲ್ಲ, ಒಬ್ಬ ವಿದುರ ಇರುವುದು ದುರ್ಯೋಧನಿಗೂ ಸಮಸ್ಯೆ. ಅವನ ಎದುರಿಗೆ ದುರ್ಯೋಧನಿಗೆ ಹೇಳಲಿಕ್ಕಾಗೋದಿಲ್ಲ. ನಿಮಗೂ ಸಮಸ್ಯೆ, ಯಾಕೆ ನಾವು ವಿದುರ ಕೂತಿದ್ದಾನೆ ಅವನ ಎದುರಿಗೆ ಪಾಪದ ಯೋಜನೆಗಳನ್ನು ಹೇಳಲಿಕ್ಕೆ ನಿಮಗೂ ಆಗೋದಿಲ್ಲ. ಇಡೀ ಜೀವನದಾಗ ಕನಕ ಒಬ್ಬ ವ್ಯಕ್ತಿಯ ಅಸ್ತಿತ್ವದಿಂದ, ಒಬ್ಬ ಪ್ರಾಮಾಣಿಕತೆಯ ಅಸ್ತಿತ್ವದಿಂದ, ಒಬ್ಬ ಧಾರ್ಮಿಕನ ಅಸ್ತಿತ್ವದಿಂದ ನಾವು ಜೀವನದೊಳಗೆ ಸ್ವರಿಡ್ತಾ ಕೂಡೋದಕ್ಕಿಂತ ಆ ಒಬ್ಬ ವ್ಯಕ್ತಿನ ಹೊರಗೆ ಹಾಕಿದ್ರೆ ನಮಗೇನು ಬೇಕಾದ ಆರಾಮಿರ್ಬೋದಲ್ಲ ಅಂತ ಶಕುನಿ ಮಾಮ ಹೇಳ್ದ ಧೃತರಾಷ್ಟ್ರಗೆ. ಏನು ತಲೀರಿ ಧೃತರಾಷ್ಟ್ರ? ತಕ್ಷಣ ಧೃತರಾಷ್ಟ್ರ ಹೇಳ್ದ, ವಿದುರ ನೀ ಭಾಳ ಹುಚ್ಚಿದ್ದಿ, ನೀನು ತಿಳುವಳಿಕೆ ಕಡಿಮೆ ಅದ. ರಾಜಕೀಯ ಪ್ರಬುದ್ಧತೆ ಎಂಬುದು ಬೇರೆ ಇರ್ತದೆ, ಮುತ್ಸದ್ದಿತನ ಎಂಬುದು ಒಂದು ಬೇರೆ ಇರ್ತದೆ. ನಾ ವಿದುರನ ಹೊರಗೆ ಹಾಕಿದೆ, ತಕ್ಷಣ ಪಾಂಡವ್ರ ಕಡೆ ಹೋಗಿ ಸೇರ್ಕೋತಾನೆ. ಸ್ವಯಂ ಪಾಂಡವರು ಬುದ್ಧಿವಂತರು, ಬಲಿಷ್ಠರು, ಕೃಷ್ಣನ ಮಾರ್ಗದರ್ಶನ ಸದಾ ಅವ್ರ ಮನೆಯಾಗೆ ಇರ್ತಾನೆ ಕೃಷ್ಣ. ಈ ವಿದುರ ವಿದ್ಯಾ ರಸತ್ವಾತ್ ವಿದುರ, ಫೇಸ್ ರೀಡಿಂಗ್ ಅಂತಾರೆ. ಮುಖ ನೋಡಿ ಒಳಗಿನ ಭಾವನೆಗಳನ್ನು ಅಳಿಯುವ ಸಾಮರ್ಥ್ಯ ವಿದುರನಿಗಿತ್ತು. ಭಾರಿ ಚಾಷ್ಟಿಕ್ ಹೋರವ, ಸುಮ್ಮ ಕೂರ್ತಿದ್ದಿಲ್ಲವ. ಧೃತರಾಷ್ಟ್ರ ಕೂತಿದ್ದ, ವಿದುರ ಕೂತಿದ್ದರು. ಸುದ್ದಿ ಬಂತು, ಅಣ್ಣ ನಿನ್ನ ಮಕ್ಕಳು ದ್ರೌಪದಿಯನ್ನು ಗೆದ್ದಾರೆ, ಸ್ವಯಂವರದೊಳಗೆ ಬರ್ತಾ ಇದ್ದಾರೆ. ಹಾಂ, ನಮ್ಮ ಮಕ್ಕಳು ಗೆದ್ದಾರೆ? ಯಾರು? ದ್ರೌಪದಿನ? ಛೇ ತೊಗೊಂಡು ಬರೀ ಒಂದು 2-3 ಬುಟ್ಟಿ ತುಂಬ ಬಂಗಾರದ ವಜ್ರ ವೈಡೂರ್ಯದ ಆಭೂಷಣಗಳನ್ನೆಲ್ಲ ಧೃತರಾಷ್ಟ್ರ ತರಿಸಿದ್ರು ತನಕ ಸುಮ್ಮ ಕೂತ ವಿದುರ. ಅವ್ನು ತಂದಿಟ್ಟ ಮೇಲೆ ಅದೇ ನಿನ್ನ ಮಕ್ಕಳು ಅಂದರೆ ನಿಮ್ಮ ತಮ್ಮನ ಮಕ್ಕಳು ಅಂದ. ಮಾರಿ ಸಂದಾತು. ಕೈ ಎತ್ಕೊಳ್ಲಿಕ್ಕೆ ಮನಸ್ಸಿಲ್ಲ, ಒಳಗೆ ಕಳಿಸ್ಲಿಕ್ಕೆ ಧೈರ್ಯ ಇಲ್ಲ. ಯಾಕೆ ವಿದುರು ಕೂತಾರೆ, ಮಂದಿ ಕೂತಾರೆ. ಹಿಂಗೆ ಮಾಡಿ ಅನಿವಾರ್ಯವಾಗಿ ಪಾಂಡವರು ಬಂದು ನಮಸ್ಕಾರ ಮಾಡಿದ್ರು. ದ್ರೌಪದಿನ ಗೆದ್ದು ಇದ್ದ ಆಭರಣ ಎಲ್ಲ ಮುಖಾಟ್ಲೆ ಮನಸ್ಸಿಲ್ಲದೆ ಅವ್ರಿಗೆ ಅನಿವಾರ್ಯವಾಗಿ ಕೊಡಬೇಕಾಗ್ತು. ಇಂಥ ಕಾರಸ್ಥಾನ ವಿದುರನೇ ಸಾಮಾನ್ಯ ಇದ್ದಿದ್ದಿಲ್ಲ, ಭಯಂಕರ ಶಾಣ. ಈ ವಿದುರ ಪ್ರಾಮಾಣಿಕ, ಅವನಿಗೆ ಧರ್ಮದ ನಿಷ್ಠ ಅದ, ನೀತಿ ಅದ. ಅದೇ ವಿದುರ ನೀತಿ ಅಂತ ಕರೀತಾರೆ. ಭಾಳ ದೊಡ್ಡ
ಸಂವಾದದ್ದು ಧೃತರಾಷ್ಟ್ರಿಗೂ ಸನತ್ಸು ಜಾತ್ರೆಗೂ ಧೃತರಾಷ್ಟ್ರಿಗೂ ವಿದುರ ಈ ಸಂವಾದ ಭಾರಿ ಅದ್ಭುತವಾದ್ದು. ಅದಕ್ಕೆ ವಿದುರನ ಜ್ಞಾನ, ಬಲ, ಶಕ್ತಿ, ಸಾಮರ್ಥ್ಯದ ಉಪಯೋಗ, ಬುದ್ಧಿವಂತಿಕೆಯ ಉಪಯೋಗ ನಮಗಾಗದಿದ್ರೂ ಅಡ್ಡಿ ಇಲ್ಲ, ಪಾಂಡವರಿಗೆ ಆಗಬಾರ್ದು ಅಂತ ನಾನು ಇಲ್ಲೇ ಮೆಂಟೈನ್ ಮಾಡಿರ್ತೀನಿ. ಅವನು ಹೇಳ್ದಂಗೆ ನಾವು ಕೇಳೋದಿಲ್ಲ, ಆದರೆ ಅವನು ಇಲ್ಲೇ ಯಾಕೆ ಮೇಂಟೈನ್ ಮಾಡಿರ್ತೀನಿ ಅಂದರೆ ಇವ ಅವ್ರ ಜೋಡಿ ಸೇರಿಕೊಂಡ ಅಂದರೆ ಅದು ಡಬಲ್ ತ್ರಿಬಲ್ ಆಗ್ತದೆ ಅವ್ರ ಬುದ್ಧಿವಂತಿಕೆ. ಅದು ಆಗಬಾರ್ದು. ನಮಗೇನು ಬೇಡ, ಉಪಯೋಗ ಭಾಳ ಆಗೋದಿಲ್ಲ ವಿದುರಂದು, ಅವ್ರಿಗೆ ಆಗೋದು ತಪ್ಪಿಸಿವಲ್ಲ, ಅದೇ ದೊಡ್ಡ ಉಪಯೋಗ. ಇದು ರಾಜಕೀಯ ಕುತಂತ್ರ. ಯಾರ್ದು? ನಮ್ಮ ಧೃತರಾಷ್ಟ್ರ ಸತ್ಯ ಹೇಳ್ತಾನೆ. ಹೀಗಾಗಿ ವಿದುರ ಮತ್ತು ಅದಕ್ಕೆ ವಿದುರ ಹೇಳ ಭಾಳ ಚಲೋ ಆಯಿತು ಅಂತ ಅವತ್ತೇ ಬಿಟ್ಟು ಹೋದವ. ಮಹಾಭಾರತ ಯುದ್ಧದಾಗ ವಿದುರ ಇದ್ದಿದ್ದೇ ಇಲ್ಲ. ಕಾರಣ ಧೃತರಾಷ್ಟ್ರನ ಸ್ವಭಾವ. ಧೃತರಾಷ್ಟ್ರ ಕೆಲವರು ಇನ್ನೊಬ್ಬರಿಂದ ಗೌರವ, ಮರ್ಯಾದೆ, ಸಂಪತ್ತು ಪಡೀಲಿಕ್ಕೆ ಯಾವಾಗಲೂ ಉದಾರ ಹೃದಯದಿಂದ ಪಡೀತಿರ್ತಾರೆ. ಇನ್ನೊಬ್ಬರಿಗೆ ಕೊಡಬೇಕಾಯ್ತು ಅಂದ್ರೆ ಹೃದಯ ಮಾತ್ರ ಭಾಳ ಸಣ್ಣದಾಗ್ತದೆ. ನಮ್ಮ ವಿದುರ, ನಮಗೆ ಧೃತರಾಷ್ಟ್ರ ಹಾಗೆ ಧರ್ಮನಿತ್ಯ ಸದಾ ಪಾಂಡು ಭಾರಿ ಧರ್ಮದಿಂದ ಯಾವಾಗಲೂ ಪರಿಪಾಲನೆ. ಅವನು ಏನಂತಾನೆ, ಕಿಂಚಿತ್ ಅವನು ಏನೇ ಮಾಡಲಿ ನಿವೇದಯತಿ ನಿತ್ಯಂ ಹಿ, ನಿತ್ಯದೊಳಗೆ ರಾಜ್ಯದ ಪ್ರತಿಯೊಂದು ಲೆಕ್ಕಪತ್ರ ಅಣ್ಣಗೆ ಬಂದು ಹೇಳ್ತಿದ್ದ. ಸ್ವಯಂ ರಾಜ ಆಗಿ ಪಾಂಡುರಾಜ ಹಿಂಗಿದ್ದ. ಅಣ್ಣನ ಮಾತು ಅವನು ಏನು ಹೇಳ್ತಾನೆ ಹಾಗೆ ಮತ್ತು ಎಲ್ಲನೂ ನಡೆಸ್ತಿದ್ದ ಪಾಂಡುರಾಜ. ಇಷ್ಟು ವಿಧೇಯ ಧೃತರಾಷ್ಟ್ರಿಗೆ. ಧೃತರಾಷ್ಟ್ರನ ಮುಂದೆ ಒಂದು 100 ಅಶ್ವಮೇಧ ಯಾಗ ಮಾಡ್ಯಾನ. ಅವನು ಧಾರ್ಮಿಕ ಗಂಧರ್ವ. ಅವನೇನು ಅಗ್ದಿ ಪೂರ್ಣ ದೈತ್ಯಲ್ಲ, ಅಸುರಲ್ಲ, ರಾಕ್ಷಸಲ್ಲ. ಮುಂದೊಂದು ದಿವಸ ಪಾಂಡು ಏನೋ ಒಂದು ಅಪರಾಧ ಮಾಡಿದ, ಸಂಕೋಚನಿಸ್ತು ರಾಜ್ಯವನ್ನು. ತಥಾ ಪಾಂಡು ನರಪತಿ ಸತ್ಯಸಂಧ ಜಿತೇಂದ್ರಿಯ ರಾಜ ಕುರುಣಾಂ ಧರ್ಮಾತ್ಮ ಸುವ್ರತಃ ಸುಸಮಾಹಿತಃ ಜ್ಯೇಷ್ಠಾಯ ರಾಜ್ಯಂ ಅದದಾತ್. ಹಿರಿಯ ಅಣ್ಣನಾದ ಧೃತರಾಷ್ಟ್ರನಿಗೆ ಸಮಗ್ರ ರಾಜ್ಯವನ್ನೆಲ್ಲ ಒಪ್ಪಿಸಿದ. ತಾನು ತಪಸ್ಸಿಗಾಗಿ ವನಂಜಗಾಮ ಕೌರವ್ಯ ಭಾರ್ಯಾಭ್ಯಾಂ ಆ ಕುಂತಿ ಮಾದ್ರಿಯನ್ನು ಕರ್ಕೊಂಡು ಹೋದ ಪಾಂಡುರಾಜ. ಇವನ ರಾಜ್ಯ ಶುರುವಾಗ್ತದೆ. ಧೃತರಾಷ್ಟ್ರನ ರಾಜ್ಯದೊಳಗೆ ಪಾಂಡವರು ಸಹಜವಾದ ತಮ್ಮ ಸ್ವಾಭಾವಿಕ ಗುಣಗಳಿಂದ ಅತೀ ಜನಪ್ರಿಯರಾಗಿ ಆವಾಗ ಏನು ಮಾಡಬೇಕು, ದೊಡ್ಡ ಸಮಸ್ಯೆ ಆಯಿತು. ದುರ್ಯೋಧನ ಬಂದ. ತಂದೆ, ಪಾಂಡವರು ಸ್ವಾಭಾವಿಕವಾದ ತಮ್ಮ ವಿನಯ, ಪ್ರೀತಿ, ನಿಸ್ವಾರ್ಥ, ಧರ್ಮಬುದ್ಧಿ, ಭಗವನ್ನಿಷ್ಠ, ಪರೋಪಕಾರ, ಸಮಾಜ ಸೇವಾ ಈ ಎಲ್ಲ ಗುಣಗಳಿಂದ ಕೆಲವೇ ದಿನಗಳಲ್ಲಿ ಹಸ್ತನಾವತಿಗೆ ಹಿಮಾಲಯದಿಂದ ಬಂದು ಕೆಲವೇ ದಿನಗಳಲ್ಲಿ ಅತೀ ಜನಪ್ರಿಯರಾಗ್ಯಾರ. ಅದಕ್ಕೆ ನನಗೆ ಏನು ಮಾಡಂದಿ ಅಂತ ಕೇಳಿದ ದುರ್ಯೋಧನ ಬಂದು. ಅವ್ರನ್ನ ಹಿಂಗೆ ಸರಿ ಅಂದ. ಆವಾಗ ಧೃತರಾಷ್ಟ್ರ ಭಾರಿ ಕುಹಕಿ. ಅವನು ಹೇಳಿ ಕಳಿಸಿದ. ಅವನೊಬ್ಬ ಗುರು, ಕುಹಕ ಗುರು ಕಣಿಕ ಅಂತ. ಆ ಕಣಿಕ ಹೇಳಿ ಕಳಿಸಿದ ಧೃತರಾಷ್ಟ್ರ. ಕಣಿಕ ಸ್ವಲ್ಪ ಎಮರ್ಜೆನ್ಸಿ ಕೆಲಸದ ಬಾ ಅಂದ. ಭಾರಿ ನನಗೆ ಒಂದು ಅನಿವಾರ್ಯದ ಬಾ. ಕಣಿಕ ಬಂದ. ಏನಿಲ್ಲ ಸಮಸ್ಯೆ ಅಂದರೆ, ನಮ್ಮ ಮಕ್ಕಳು ನಿಷ್ಠುರ ಮಂದಿ, ಅಷ್ಟು ಚಾರಿತ್ರ ಸಂಪನ್ನರು ಅಲ್ಲ, ಅಯೋಗ್ಯರು, ಬಲಿಷ್ಠರು. ಪಾಂಡವರು ಬಲಿಷ್ಠರೂ ಇದ್ದಾರೆ, ಯೋಗ್ಯರೂ ಇದ್ದಾರೆ, ವಿನಯ ನೀತಿಗಳು ಹಿರಿಯರ ಜೊತೆಗೆ ಗೌರವದಿಂದ ವ್ಯವಹಾರ ಮಾಡ್ತಾರೆ, ಪ್ರಜೆಗಳಿಗೆ ಬೇಡಿದ್ದನ್ನು ಕೊಡ್ತಾ ಇದ್ದಾರೆ. ಇದನ್ನು ಹೀಗಾಗಿ ಅವರ ಜನಪ್ರಿಯತೆ ಬೆಳೀತಾ ಇದೆ, ನನ್ನ ಮಗನ ಜನಪ್ರಿಯತೆ ಕಡಿಮೆ ಆಗ್ತಾಯಿದೆ. ಇದಕ್ಕೆ ಏನು ಉಪಾಯ ಮಾಡಬೇಕು ನನಗೆ ಹೇಳಿ ಮೊದಲು, ಆ ಉಪಾಯ ಮಾಡುವವನು ನಾನು ಅಂತ ಕೇಳಿದ. ಧೃತರಾಷ್ಟ್ರ ಉವಾಚ ಉತ್ಸಕ್ತಾ ಪಾಂಡವಾ ನಿತ್ಯಂ ತೇಭ್ಯೋ ಅಸೂಯೆ
ಹೇ ದ್ವಿಜೋತ್ತಮ ಕಣಿಕ, ನನಗೆ ಆ ಪಾಂಡವರು ನಮ್ಮ ತಮ್ಮನ ಮಕ್ಕಳು ಭಾಳ ಮುಂದೆ ಬರ್ತಾ ಇದ್ದದ್ದನ್ನು ಕಂಡು ಭಾಳ ತ್ರಾಸ ಆಗ್ತಾಯಿದೆ ಮನುಷ್ಯನೊಳಗೆ. ಇದಕ್ಕೆ ಏನು ಮಾಡಲಿ? ತತ್ರ ಮೇ ನಿಶ್ಚಿತ ಸಮಂ, ಏನು ಸಂಧಿ, ಏನು ವಿಗ್ರಹ, ಕಣಿಕ ಮಮಾಚಕ್ಷ, ನನಗೆ ಹೇಳು ಕಣಿಕ, ನಾನು ಏನು ಮಾಡಲಿ ಹೇಳು. ಕರಿಷ್ಯೆ ವಚನಂ ತವ, ನಿನ್ನ ಮಾತು ಏನದ ಅದನ್ನು ನಾ ಪರಿಪಾಲನೆ ಮಾಡ್ತೀನಿ ಅಂತ ಧೃತರಾಷ್ಟ್ರ ಕಣಿಕನಿಗೆ ಹೇಳಿದ. ಇದು ಭಾರತೀಯ ರಾಜನೀತಿಯ ದೊಡ್ಡ ಹಾನಿಕಾರಕವಾದ ಒಂದು ರಾಜನೀತಿ, ಅಧಃಪತನದ ನಾಂದಿ ಈ ರಾಜನೀತಿ. ಎಲ್ಲ ಹೇಳುವುದಿಲ್ಲ, ಒಂದು ಎರಡೇ ಮಾತು ಹೇಳ್ತೀನಿ. ಧೃತರಾಷ್ಟ್ರ ಅಂದರೆ ಆ ಧೃತರಾಷ್ಟ್ರ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಿಕ್ಕೆ ಸ್ಪೆಷಲ್ ಟ್ರೈನಿಂಗ್ ಎಲ್ಲಾಗಿತ್ತು ಅವನಿಗೆ. ಅದಕ್ಕೆ ಕಾರಣ ಪಾಂಡವರ ಬೆಳವಣಿಗೆ, ಅದರಿಂದ ಹುಟ್ಟಿದ ಅಸೂಯ. ಅದಕ್ಕಾಗಿ ಕಣಿಕನನ್ನು ಪ್ರಾರ್ಥಿಸಿದ. ಕಣಿಕ ಹೇಳಿದ, ನೋಡು ಒಂದು ಮಾತು ಹೇಳ್ತೀನಿ, ನಾಸ್ಯ ಚಿತ್ರಂ ಪರಃ ಪಶ್ಯ. ರಾಜನೀತಿಯೊಳಗೆ ನಮ್ಮ ದೋಷಗಳನ್ನು ಯಾರಿಗೂ ಸಿಗಲಾರ್ದಂಗೆ ಮುಚ್ಚಿಟ್ಕೋಬೇಕು. ನಮ್ಮ ದೋಷ ಯಾರ ಕಣ್ಣಿಗೂ ಬೀಳಬಾರ್ದು. ಪರಮಾನ್ಯ ಗುಹೇತ ಕೂರ್ಮ ಯುವಾಂಗಾನಿ, ಆಮೆ ಕೂರ್ಮ ತನ್ನ ಕೈಗಳನ್ನು ಕಾಲುಗಳನ್ನು ನಾಕನ್ನು ಹಂಗೆ ಒಳಗೆ ಎಳ್ಕೋತದ, ಹಂಗೆ ನಮ್ಮವ್ರು ಏನೇ ಅಪರಾಧ ಮಾಡಲಿ ಒಳಗೆ ಬಗೆಹರಿಸಿಬಿಡ್ಬೇಕದು. ಅದು ಸ್ಪ್ರೆಡ್ಡೇ ಆಗಬಾರ್ದು, ಪೇಪರ್ನಾಗ ಬರಬಾರ್ದು ಅಂತಾನೆ. ಅದಕ್ಕೆ ಕಂಠಕೋಶಪಿ ದುಚ್ಛಿನ್ನಂ ಅಶ್ರಾವಂ ಜನಯಿಚ್ಚಿರಂ, ಶತ್ರುಗಳನ್ನು ಉಪೇಕ್ಷೆ ಮಾಡಬಾರ್ದು. ಮುಳ್ಳು ಅರ್ಧ ನಟ್ಟಿತ್ತು ಅಂತಂದ್ರೆ ಬೆಳತನಕ ನಿದ್ದೆ ಬರುವುದಿಲ್ಲ. ಕಾಲೊಳಗೆ ನಟ್ಟ ಮುಳ್ಳು ಅರ್ಧ ಹೋಗಿತ್ತು ಅಂದರೆ ನಿದ್ದೆ ಬರುವುದಿಲ್ಲ. ಹಾಗೆ ನಮ್ಮ ಶತ್ರುವನ್ನು ಸ್ವಲ್ಪ ಗೋಳಾಡಿಸಿ ಅಷ್ಟಕ್ಕೆ ಬಿಟ್ರಿ ಅಂದರೆ ಅದು ಮತ್ತಷ್ಟು ಬಾಧಕ. ಅರ್ಧ ಮುಳ್ಳು ನಟ್ಟಂಗೆ ಆಗ್ತದೆ. ಒಂದು ಪೂರ್ಣ ಮುಳ್ಳು ಒಳಗೆ ಹೋದ್ರೆ ಅದೊಂದು ಬೇರೆ, ಇಲ್ಲ ಪೂರ್ಣ ಮುಳ್ಳು ಹೊರಗೆ ತೆಗಿಬೇಕು. ಹಂಗೆ ಪೂರ್ಣ ಶತ್ರು ಒಮ್ಮೆ ಅವನ ಹಾನಿ ಮಾಡಲಿಕ್ಕೆ ಹೊಂಟಿಲ್ಲೋ ಪೂರ್ಣ ಅವನ ಸಮಾಧಿ ಮಾಡಬೇಕು. ರಾಜಕೀಯದೊಳಗೆ ಕಾರ್ಯಕಾರಣದೊಳಗೆ ಅದು ಇನ್ನೊಮ್ಮೆ ಬೆಳೆದಿರಬಾರ್ದು. ಆ ಶತ್ರು ನಮ್ಮ ಪ್ರತಿಪಕ್ಷ ಹಾಗಿರಬೇಕು. ವಧಮೇವ ಪ್ರಶಂಸಂತೆ, ಅದನ್ನ ಅದೇ ಮುಖ್ಯವಾದದ್ದು. ಶತ್ರುಣಾಂ ಅಪಕಾರಿಣಾಂ ಅಂಧ ಸ್ಯಾತ್ ಅಂಧವೇಲಾಯಾಮ್. ಒಮ್ಮೊಮ್ಮೆ ಹಿಂಗಿರ್ತದೆ, ಕೆಲವು ಸಂದರ್ಭದೊಳಗೆ ನಾವು ನೋಡಿಯೂ ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂಡ್ಬೇಕಾಗ್ತದೆ. ನಮ್ಮವ್ರು ಅಪರಾಧ ಮಾಡಿರ್ತಾರೆ, ನಾವು ಅವಕ್ಕೆ ಅಂತ ನಾವು ಝಬರಿಸೋದು ಮಾಡಲಿಕ್ಕೆ ಬರೋಲ್ಲ. ಕೇಳಿಯೂ ಅದು ಇಲ್ಲ, ಅದಕ್ಕೊಂದು ಆಯೋಗ ನೇಮಿಸೀವಿ, ಅದು ಬರಲಿ ರಿಪೋರ್ಟು ಅಂತ ಹೇಳ್ಬೇಕು. ಅದಕ್ಕೆ ಅಂಧ ಸ್ಯಾತ್ ಅಂಧವೇಲಾಯಾಮ್, ಕೆಲವು ವೇಳಕ್ಕೆ ಕಣ್ಣಿದ್ದು ನಾವು ಕುರುಡರಂತೆ ಇರಬೇಕು ಅಂತ ಹೇಳ್ತಾನೆ ಕಣಿಕ. ಅವ ಯಾವನೋ ಒಬ್ಬ ರಾತ್ರಿ 1 ಗಂಟೆಗೆ ಯಾವುದೋ ಹೋಟೆಲ್ನಾಗ ಒಬ್ಬ MLA ಬಂದು ಹೊಡೆದ್ನೋ ಬಡ್ನೋ ಪೊಲೀಸರಿಗೆ ಮಾಡಿದ್ದ. ಅದು ಮುಚ್ಚಿ ಹಾಕಿಬಿಟ್ಟು ಎಲ್ಲಿ ಹೆಸರೇ ಇಲ್ಲದು, ಹಿಂಗೆ ಮುಚ್ಚಬೇಕು ಅಂತಾನೆ. ಕೆಲವು ಇಂಥ ಘಟನೆ ನಾವು ಪ್ರತ್ಯಕ್ಷ ನೋಡಿದರೂ ಅಂಧ ಸ್ಯಾತ್, ಇಂಥ ಅಂಧವೇಲಾಯಂ, ಇಂಥ ಕೆಲವು ವೇಳಕ್ಕೆ ಎಲ್ಲ ಗೊತ್ತಿರ್ತದೆ, ಅದು ಓಪನ್ ಸೀಕ್ರೆಟು. ಕಣ್ಣು ಮುಚ್ಚಬೇಕು, ಸುಮ್ಮಿರ್ಬೇಕು. ಬಾಧಿರ್ಯಮಪಿ ಚಾಶ್ರಯ, ನಮಗೆ ಆ ಸುದ್ದಿನೇ ಬಂದಿಲ್ಲ, ನಾನು ನೋಡಿಲ್ಲ, ಹೀಗಾಗಿದೆ, ನಾನು ವಿಚಾರ ಮಾಡ್ತೀನಿ ಆ ಬಗ್ಗೆ ಅಂತ ಮುಗಿದೋಗ್ಬೇಕು. ಇನ್ನು 6 ತಿಂಗಳಿಗೊಮ್ಮೆ ಇರ್ತದೆ ಮತ್ತು ವಿಧಾನಸೌಧ, ಅಲ್ಲಿ ತನಕ ಅದು ಮುಕ್ತ. ಬಾಧರ್ಯ ಬಧಿತ ಅಂದರೆ ಕಿವುಡ್ತನ. ಒಮ್ಮೆ ಕೇಳಿಯೂ ಕಿವುಡ್ ಹಂಗೆ ಏನೂ ಕೇಳಿಸ್ತಾರ ರೀತಿ ಕೂಡಬೇಕು. ಕುರ್ಯಾತ್ ತೃಣಮಯಂ ಚಾಪಂ ಶಯೀತ ಮೃಗಶಾಯಿಕಂ, ಸಾಂತ್ವಾಭಿ ಒಳ್ಳೆ ಹುಲ್ಲಿನ ಮೇಲೆ ಮಲ್ಕೊಂಡು ಹಂಗೆ ಗ್ರಾಮದೊಳಗೆ ವಾಸ್ತವ್ಯ ಅನ್ಕೋತ ಶಯೀತ ಮೃಗಶಾಯಿಕಂ, ಏನು ಕೃಷ್ಣಾಂಜಲಿ ಮೇಲೋ ಹುಲ್ಲಿನ ಚಾಪಿ ಮೇಲೋ ಮಲಗಿಕೊಂಡು ವೈರಾಗ್ಯ ತೋರಿಸ್ಬೇಕು. ದಯಾಮ್ನ ತಸ್ಮಿನ್ ಕರ್ತವ್ಯ, ಎಂದೂ ಶತ್ರುಗಳ ಮೇಲೆ ಶರಣ ಬಂದಾರಂಥೇಳಿ ದಯಾ ಮಾಡೋ ಕೆಲಸ ಹುಟ್ಟುತ್ತಾರ ಮಾಡಲಿಕ್ಕೆ ಹೋಗಬಾರ್ದು. ಅವನು ಬೇಕಾದಾಗಲಿ ಅಜ್ಞಾಧಾನೇನ ಒಬ್ಬ ವ್ಯಕ್ತಿಯ ಮನೆಗೆ ಬೆಂಕಿ ಹಚ್ಚಿ ನಮ್ಮ ಉದ್ದೇಶವನ್ನು ಸಾಧನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಅವಶ್ಯವಾಗಿ ಬೆಂಕಿ ಹಚ್ಚಬೇಕು, ಏನೂ ತಪ್ಪಿಲ್ಲ. ಅದು ಬೆಂಕಿ ಹಚ್ಚಿ ಕೊಲ್ಲುವುದು ಅದೊಂದು ದೊಡ್ಡ ವಿಧಾನ ಅಂತಾನು ಅವ್ನು ಕಣಿಕ. ನೀವು ಅದನ್ನು ಫಾಲೋ ಮಾಡಿದ. ಅಜ್ಞಾಧಾನೇನ ಯಜ್ಞೇನ
ಯಜ್ಞ ಯಾಗ ಈ ನೆವದಿಂದ ಸಂಪಾದನೆಯೂ ಭಾಳ ಆಗ್ತದೆ, ಅಪವಾದನೂ ಪರಿಹಾರ ಆಗ್ತದೆ. ಅಂದ್ರೆ ಅವಶ್ಯವಾಗಿ ಯಜ್ಞದ ಸೋಗು ಹಾಕ್ಲಿಕ್ಕೆ ಏನೂ ಅಡ್ಡಿ ಇಲ್ಲ. ಕಾಷಾಯಣ ಶಾಟಿ ಉಟ್ಕೊಂಡ್ರೆ ಸ್ವಲ್ಪ ಜನ ಮೋಸ ಹೋಗ್ತಾರೆ, ಬೇಕಾದ ಕೊಡ್ತಾರೆ ಸಂಪತ್ತು ದುಡ್ಡು. ಅವಶ್ಯವಾಗಿ ಉಟ್ಕೋಬೇಕು. ನಿಮ್ಗೆ ಯಾರು ಬೇಡ ಅಂದರು ಈ ಸ್ವಟ್ಟು ಪ್ಯಾಂಟ್ ಹಾಕ್ಕೊಂಡು ಏನೂ ನೈಪೇಶೆ ಗಳಿಸದೆ ಕೂಡೋದಕ್ಕಿಂತ ಆ ಶಾಟಿ ಉಟ್ಕೊಂಡು ಸಂಪಾದನೆ ಹೆಚ್ಚಾಗ್ತಿದ್ರೆ ಅದನ್ನೇ ಮಾಡಬೇಕು ಅಂತ ಹೇಳಿದ ಕಣಿಕ. ಅಲ್ಲ, ಕಣಿಕ ಹೇಳ್ಯಾನ ಅಜ್ಞಾಧಾನೇನ ಯಜ್ಞೇನ ಕಾಷಾಯೇಣ ಜಟ ಅಜಿನ. ಅಜಿನ ಅಂದರೆ ಕೃಷ್ಣಾಂಜನ. ಅವಳಿಗೆ ಜಟ ಮಂಡಳ ಬಿಟ್ಟರೆ ಮಂದಿ ಮೇಲೆ ಭಾರಿ ಇನ್ಫ್ಲೂಯೆನ್ಸ್ ಪರಿಣಾಮ ಆಗ್ತದೆ, ಪ್ರಭಾವ ಆಗ್ತದೆ. ಭಾವುಕ ಜನ ಅಖಂಡ ನಂಬ್ತಾರೆ. ಲೋಕಾನ್ ವಿಶ್ವಾಸ ಇತ್ವೈವ. ವೇಷ ಯಾವುದೇ ಇರಲಿ, ಜನರು ನಮ್ಮ ಮೇಲೆ ವಿಶ್ವಾಸ ಮಾಡಲಿಕ್ಕೆ ಮೊದಲು ಅವ್ರ ವಿಶ್ವಾಸ ಸಂಪಾದನೆ ಮಾಡೋದು ಭಾಳ ಮುಖ್ಯ ಅಲ್ಲ. ತಥೋ ಲುಂಪೆ ಯಥಾ ವೃಕ. ತೋಳ ಕುರಿಗಳಿಗೆ ಹೇಳ್ತದೆ ನಾನು ನಿಮ್ಮ ಸಂರಕ್ಷಣೆ ಮಾಡ್ತೀನಿ ಅಂಥೇಳಿ ಕುರಿಗಳ ಮಧ್ಯದಲ್ಲಿ ಮಲ್ಕೊಂಡು ರಾತ್ರಿ ಎದ್ದು ಓಡಿ ಹೋಗುವಾಗ ಒಂದು 4 ಕುರಿ ತಿಂದು ಹೋಗಿರ್ತದೆ ಆ ತೋಳ. ಹಂಗೆ ನಾವು ಮಾಡಬೇಕು, ಹಂಗೆ ಮಾಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ಭ್ರಾತೃವ್ಯಾಹ ಬಲಿನೋ ಯಸ್ಮಾತ್. ನಮ್ಮ ತಮ್ಮನ ಮಕ್ಕಳು ಪಾಂಡವರು ಬಲಿಷ್ಠರು, ನರಾಧಿಪ. ಪಶ್ಚಾತ್ತಾಪೋ ಯಥಾ ನ ಸ್ಯಾತ್ ತಥಾ ನೀತಿರ್ವಿಧೀಯತಾಂ. ನಾಳೆ ನಿನಗೆ ಪಶ್ಚಾತ್ತಾಪ ಆಗಬಾರ್ದು. ಈಗ ಅಂಥ ನೀತಿಯನ್ನು ಮಾಡು, ಈಗ ಅವ್ರಿಗೆ ಹಂಗೆ ಮೋಸ ಮಾಡು, ಅವ್ರನ್ನ ಬಗೆಹರಿಸು. ವಹೇದ್ ಅಮಿತ್ರಂ ಸ್ಕಂದೇನ. ಹೆಗಲ ಮೇಲೆ ನಮ್ಮ ಶತ್ರುವನ್ನು ಏರಿಸಿ ನಾವು ಅವನ ಹಿಂದಿದ್ದೀವಿ, ಅವನ ಫಾಲೋವರ್ಸು ಅಂತ ಬಿಂಬಿಸ್ಬೇಕು. ಯಾವತ್ ಕಾಲಸ್ಯ ಪರ್ಯಯ. ಸರಿಯಾದ ಕಾಲ ಬರೋ ತನಕ ನಮ್ಮ ಶತ್ರುಗಳನ್ನು ಎತ್ತಿ ಹಿಡಿಬೇಕು. ಹೆಂಗಂದ್ರೆ ತತಃ ಪ್ರತ್ಯಾಗತೆ ಕಾಲೇ ಭಿಂದ್ಯಾತ್ ಘಟಂ ಇವ ಅಶ್ಮನಿ. ಅಶ್ಮ ಅಂದರೆ ಕಲ್ಲು. ದೊಡ್ಡ ಬಂಡಿಗಲ್ ಬರೋ ತನಕ ಮಣ್ಣಿನ ಕೊಡ ಹೆಗಲ ಮೇಲೆ ಹೊರಬೇಕು. ಬಂಡಿಗಲ್ ಬಂತಿಲ್ಲೋ ಎತ್ತಿ ಆ ಹೆಗಲ ಮೇಲಿನ ಕೊಡ ಒಗೆದ್ರಿ ತುಣುಕು ಪುಡಿ 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 ಆಗ್ತದೆ. ಹಂಗೆ ಶತ್ರುನ ಹಿಂಗೆ ಹೊತ್ಕೊಂಡು ಬರಬೇಕು, ಅವನ್ನ ಹುರಿದುಂಬಿಸ್ಕೊಂಡು ಎತ್ಕೊಂಡು ಬರಬೇಕು. ಒಮ್ಮೆ ಒಗೆದ್ರಿ ಅಂದರೆ ಜನ್ಮದಾಗ ಅವನ ಮೇಲೆ ಎದ್ದಿರಬಾರ್ದು. ಇದು ಉಪಾಯ. ಕೃಪಾನ ತಸ್ಮಿನ್ ಕರ್ತವ್ಯ. ಕೃಪಾ ಮಾಡಿದೆ, ದಯಾ ಮಾಡಿದೆ, ಇವೆಲ್ಲ ಹುತ್ತುತ್ತಾರೆ, ಏನೂ ಮಾಡಲಿಕ್ಕೆ ಹೋಗಬಾರ್ದು. ಯಾರು ಬೇಕಾದವರಿರಲಿ ಅಥವಾ ರಿಪುಸ್ಥಾನೇಶು, ಮಕ್ಕಳಿರಲಿ, ಗೆಳೆಯಂದ್ರಿರಲಿ, ಅಣ್ತಮ್ಮಂದಿರೇ ಇರಲಿ, ತಂದಿನೇ ಇರಲಿ, ಅಥವಾ ಗುರುಗಳೇ ಇರಲಿ, ನಮ್ಮ ಶತ್ರುವಿನ ಸ್ಥಾನದಾಗ ಉಪೇಕ್ಷೆ ಮಾಡಬೇಡಿ. ಅವ್ರ ಗುರುಗಳು ಪಾಪ ಅರ್ಜುನ ಅರ್ಥಂಗೆ ದುರ್ಯೋಧನಗಳೇನು ಅಳ್ಳಿಲ್ಲ. ಅರ್ಜುನಿಗೆ ಏನು ಇವರು ಹಿರಿಯರು, ಆಚಾರ್ಯ, ಬಂಧುಗಳು, ಬಾಂಧವರು ಅಂತ ಅರ್ಜುನನ ಮನಸ್ಸಿನಾಗ ಏನು ಕರ್ತವ್ಯದ ದಾರಿಯೊಳಗೆ ಏನೊಂದು ಕ್ಷುದ್ರ ಹೃದಯ ದೌರ್ಬಲ್ಯ ಬಂತು. ಕೌರವರಿಗೆ ಒಬ್ಬರಿಗಾರು ಬಂತೇನು? ಯಾರಿಗೂ ಬರಲೇ ಇಲ್ಲ. ಹೆಂಗೆ ನಮ್ಮ ಅಣ್ಣ ಧರ್ಮರಾಜ ಎಷ್ಟು ಸಾತ್ವಿಕ, ಅವನ ಮೇಲೆ ಹಂಗೆ ಬಾಣಪ್ರಯೋಗ ಮಾಡಲಿ ಅಂತ ಯಾರ್ಯಾವ ಕೌರವರ 11 ತೋಣಿ ಸೈನ್ಯದಾಗ ಒಬ್ಬರಿಗೂ ಈ ಭಾವನೆ ಬರಲಿಲ್ಲ. ಯಾಕಂದರೆ ಇದು ಈ ಕಣಿಕಿನ ಸ್ಪೆಷಲ್ ಟ್ರೈನಿಂಗ್ ಆಗಿತ್ತು ನೋಡ್ರಿ. ಅವ್ರು ಭಾರಿ ಟ್ರೈನಿಂಗ್ ಇದು. ಶಪಥೇನ ಹೆಂಗಿರ್ಬೇಕು ನೀವು ಜೀವನದಾಗ, ಇವೆಲ್ಲ ಭಾಳ ಹೇಳುವುದಿಲ್ಲ. ಇದು ಧೃತರಾಷ್ಟ್ರ ತನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲಿಕ್ಕೆ ಕಣಿಕನಿಂದ ಪಡೆದಿರ್ತಕ್ಕ, ಪ್ರಾಂಜಲವಾಗಿ ಮುಂದೆ ಕೂತು ಪಡೆದಿರ್ತಕ್ಕ ಉಪದೇಶ. ಶಪಥೇನಾಪಿ ಅರಿಮಹ್ಯ ಹನ್ಯಾತ್. ಪ್ರತಿಜ್ಞೆ ಮಾಡಿ ಕೊಲ್ಲಬೇಕು. ಅರ್ಥದಾನೇನ ವಾಪುನಃ. ಹಣ ಕೊಟ್ಟರೆ ಕೊಲ್ಲು. ವಿಷೇಣ ವಿಷ ಹಾಕ್ಯರೆ ಕೊಲ್ಲು. ಮಾಯಾವಾಪಿ ನೋಪೇಕ್ಷೇತ ಕಸಂಚನ. ಪಾಪ ಅವಾಗ ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ಒಂದು ತಾಸಿನ ಸಾಯು ವಿಷ ಹಾಕಿದ್ರು. ಅದೆಲ್ಲ ರಿಪೋರ್ಟ್ಸ್ ಅವ ಮುಚ್ಚಿಕ್ತಾರೆ, ಯಾಕಂದ್ರೆ ತೊಂದರೆ ಆಗ್ತದೆ. ವಿಷೇಣ ಮಾಯಾವಾಪಿ ನೋಪೇಕ್ಷೇತ ಕಸಂಚನ. ಉಭೌ ಚೇತ್ ಸಂಶಯೋಪೇತೋ ಕ್ರುದ್ಧೋಪಿ ಅಕ್ರುದ್ಧ ರೂಪ ಸ್ಯಾತ್. ಒಳಗೆ ಸಿಟ್ಟು ಭಾಳ ಬಂದಿರ್ತದೆ, ಒಟ್ಟೆ ಹೊರಗೆ ಸಿಟ್ಟು ತೋರಿಸ್ಬಾರ್ದು. ಅದ ಕ್ರುದ್ಧೋಪಿ ಸ್ಮಿತಪೂರ್ವಾಭಿಭಾಷಿತ. ನಕ್ಕೋತು ಮೊದಲು ನಾವೇ ಮಾತಾಡಿಸ್ಬೇಕು ಅವ್ರನ್ನ. ಪ್ರಹರಿಷ್ಯನ್ ಪ್ರಿಯಂ ಬ್ರೂಯಾತ್. ನಾವೇ ಹೊಡಿಬೇಕು ಮತ್ತು ಪ್ರಿಯವಾಗಿ ಮಾತಾಡಬೇಕು. ಪ್ರಹರನ್ನಪಿ ಭಾರತ ಅಂತಾರೆ. ಇಷ್ಟೇ ಅಲ್ಲ, ಹೆಂಗಿರ್ಬೇಕು? ವಾಚ ಭೃಶಂ ವಿನೀತ ಸ್ಯಾತ್. ಮಾತಿನಿಂದ ಯಾವಾಗಲೂ ವಿನೀತರಾಗಿರಬೇಕು. ಹೃದಯ ಧಾರ ಅಂದರೆ ಒಂದು ಕತ್ತಿ
ಚಾಕುವಿನ ಧಾರಾದಂಗೆ ಇರಬೇಕು. ಸ್ಮಿತಪೂರ್ವಾಭಿಭಾಷಿತ, ಯಾವಾಗಲೂ ರಾಜಕೀಯವಾಗಿ ಕೆಲವು ವೇಷ ಕೆಲವು ವರ್ತನೆಗಳನ್ನು ನೀ ತಿಳಿ ಅಂತ ಕಣಿಕ ಧೃತರಾಷ್ಟ್ರಿಗೆ ಹೇಳಿದ. ಅಂಜಲಿ ಹಿಂಗೆ ಕೈ ಮುಕ್ಕೊಂಡು ಹೋಗ್ಬೇಕು, ಯಾವಾಗಲೂ ಯಾವ ಕಟೌಟ್ ನಿಂದಿರ್ಸಿರ್ತಲ್ಲ ಹಿಂಗೆ ಇರ್ಬೇಕು ಅವು. ಅಂಜಲಿ ಶಪಥ ಪ್ರತಿಜ್ಞಾ ಮಾಡಿ ಹೇಳ್ಬೇಕು ಮಂದಿಗೆ. ಸಾಂತ್ವಂ ಶಿರಸ ಪಾದವಂದನಂ, ಎಲ್ಲರಿಗೂ ಹೋಗಿ ಕಾಲು ಮುಗಿದು ನಮಸ್ಕಾರ ಮಾಡಿದವ್ರಕ್ಕೆ ಮಾಡಬೇಕು. ಆಶಾಕರಣಮಿತ್ಯೇವಂ, ಎಲ್ಲರಿಗೂ ಒಂದು ಒಳ್ಳೆಯ ಆಶಾ ಹುಟ್ಟಿಸ್ಬೇಕು. ಇದೇನೆಲ್ಲ ಕರ್ತವ್ಯಂ ಭೂತಿಮಿಚ್ಛತ, ಹಿಂಗೆ ನಾವು ನಮಗೆ ಒಳ್ಳೆಯದಾಗಬೇಕಾಯ್ತು, ಅವರಿಗೆಲ್ಲ ನಮಗೆ ಒಳ್ಳೆಯದಾಗಬೇಕಾಯ್ತು, ನಾವು ಈ ಉಪಾಯಗಳನ್ನು ಮಾಡಬೇಕು ಅಂತ ಇವೆಲ್ಲ ಬಹಳಷ್ಟು ಉಪದೇಶಗಳು. ಈ ಎಲ್ಲ ಉಪದೇಶಗಳನ್ನು ಧೃತರಾಷ್ಟ್ರ ಪಡೆದು ತನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಂಡ. ಹೀಗಾಗಿ ಅವನಿಗೆ ದಯಾ ಕರುಣ ಅಂತಃಕರಣ ಲವಲೇಶಿದ್ದಿದ್ದಿಲ್ಲ. ವಿದುರ ಗಾಂಧಾರಿ ದ್ರೌಪದಿಯ ವಸ್ತ್ರಾಪರಣ ಏವ ಮುಕ್ತೇತು ವಚನೆ ಧರ್ಮರಾಜೇನ ಧೀಮತ. ಶಕುನಿ ಹೇಳ್ದ, ಏ ಧರ್ಮ, ಆಕೆ ನಿಮ್ಮ ಹೆಂಡ್ತಿ ಒಬ್ಬ ತುಳಿದಾಳ ನೋಡು, ನೀವು 5 ಮಂದಿ ಸೋತ್ರಿ, ಆಕಿನೊಬ್ಬಕಿನ 10 ಪಣಕ್ಕೆ ಅಂತ ಅಂದ ಶಕುನಿ. ಆಗಲಿ ಎಂದ ಪಾಪ ಧರ್ಮರಾಜ, ಆಗಲಿ ಹಚ್ಚುತ್ತೀನಿ ಅಂದ. ಯಾವಾಗ ದ್ರೌಪದಿನ ಪಣಕ್ಕೆ ಹಚ್ಚುತ್ತೀನಿ ಅಂದ, ದಿಗ್ ದಿಗ್ ಇತ್ತೇವ ವೃದ್ಧಾನಾಂ ಸಭ್ಯಾನಾಂ ನಿಸೃತಾ ಗಿರಹ. ಎಲ್ಲರೂ ದಿಕ್ ಹಂಗೆಲ್ಲ ಅಲ್ಲ, ಬರುಲ್ಲ ಚುಕ್ಷುಭೆ, ಸಭಾಕ್ಕೆ ಒಂದು ಕ್ಷೋಭೆ ಉಂಟಾಯಿತು. ಭೀಷ್ಮ ದ್ರೋಣ ಕೃಪಾದೀನಾಂ, ಭೀಷ್ಮಾಚಾರ್ಯ ದ್ರೋಣಾಚಾರ್ಯ ಕೃಪಾಚಾರ್ಯರು ಸ್ವೇದಶ್ಚ, ಅವರಿಗೆ ಕೂದಲ ಅವು ನಿಂತು ಮೈಯೊಳಗೆ ಬೆವರು ಬಲಿಗೆ ಹತ್ತು. ಶಿರೋಗೃಹಿತ್ವ ವಿದುರ, ತಲೆ ಹಿಡ್ಕೊಂಡು ಮಾರಿ ಕೆಳ ಹಾಕ್ಕೊಂಡು ಪ್ರಾಣ ಹೋದವ್ರಿಗೆ ತೆಕ್ಕೂತ ವಿದುರ. ಆವಾಗ ಎಲ್ಲರೂ ಅಧೋವಕ್ತ ಮಾರಿ ಕೆಳ ಹಾಕ್ಕೊಂಡ್ರು, ಈ ಮಾತು ಕೇಳಲಿಕ್ಕಾಗಲಿಲ್ಲ. ಧೃತರಾಷ್ಟ್ರಸ್ತು, ಧೃತರಾಷ್ಟ್ರ ಒಂದು ಚೂರರೆ ಆ ಘಟನಾ, ಆ ಹೆಣ್ಮಗಳ ವಿಡಂಬನ ಏನಾದ್ರು ಪರಿಣಾಮ ಆಗಬೇಕೇನು? ಏನೂ ಪರಿಣಾಮ ಆಗಲಿಲ್ಲ. ಏನಂತಾನ, ಧೃತರಾಷ್ಟ್ರಸ್ತು ತಮ್ಮ ಹೃಷ್ಟಂ ಪರ್ಯಪೃಚ್ಛತ್ ಪುನಃ ಪುನಃ. ಮಗ್ಗಲ್ ಕೂತವ್ರನ್ನ ಮತ್ತೆ ಈ ಕುರುಡ ಕೇಳ್ತಿದ್ದ, ಕಿಂ ಜಿತಂ ಇತಿ. ಮತ್ತೇನು ಗೆದ್ದ ದ್ರೌಪದಿನ ಗೆದ್ದ, ಮತ್ತೇನು ಗೆದ್ದ, ಯಾವ ರಾಜ್ಯ ಗೆದ್ದ, ಯಾವ ಹಣ ಗೆದ್ದ. ಇದನ್ನು ಕೇಳುವುದಾಗಿ ಧೃತರಾಷ್ಟ್ರ ಮಗ್ನಾಗಿದ್ನೇ ಹೊರತು ದ್ರೌಪದಿಗೆ ಆಗುವ ಈ ಅವಮಾನವನ್ನು ಎಂದೆಂದೆಂದೆಂದೂ ತಡೀಲಿಕ್ಕಾಗಲಿಲ್ಲ. ಮಹಾಕುಹಕಿ ಪಾಂಡವರು ಅದಕ್ಕೆ ವಾರಣಾವತಕ್ಕೆ ಕಳಿಸಲಿಕ್ಕೆ ಧೃತರಾಷ್ಟ್ರ ಪ್ರಯುಕ್ತಾಸ್ತೆ ಕೇಚಿತ್ ಕುಶಲಮಂತ್ರಿನಃ ವರ್ಣಯಾನ್ ರಮ್ಯಂ ನಗರಂ ವಾರಣಾವತಂ. ಕೆಲವು ಮಂತ್ರಿಗಳನ್ನು ಕಳಿಸಿದ ಧೃತರಾಷ್ಟ್ರ, ಹೋಗಿ ಪಾಂಡವ್ರ ಮನೆಗೆ ವರ್ಣನ ಮಾಡಿಸಿ, ಏನು ರೀ ಗಂಗಾ ತೀರ ವಾರಣಾವತ, ಭಾರಿ ನದಿ, ಭಾರಿ ದೇವಸ್ಥಾನ, ಭಾರಿ ಉತ್ಸವ ಅಂತ. ಅದನ್ನು ಕೇಳಿ ಧರ್ಮರಾಜನ ಮನಸ್ಸಿನಾಗ ನಾವು ಒಮ್ಮೆ ಹೋಗ್ಬೇಕು, ಗಂಗಾ ಸ್ನಾನ ಮಾಡಬೇಕು, ನಾವು ಅಲ್ಲಿ ಇರಬೇಕು ವಾರಣಾವತಕ್ಕಂತ ಭಾವನಾ ಬಿತ್ತಿಸಿದ. ಆಮೇಲೆ ಅವರೇ ಬಂದರು. ಏನಿಲ್ಲ, ಧೃತರಾಷ್ಟ್ರ ಮಹಾರಾಜ ಕಾಕಾಗ ನನಗೆ ಗಂಗಾ ತೀರ ವಾರಣಾವತ ಹೋಗ್ಬೇಕು ಅಂತ ಮಾಡಿದ್ದೀವಿ. ಬೇಡಪ್ಪ ಬೇಡ, ನಾನು 2 ಕಣ್ಣಿದ್ದ ಹಂಗೆ, ದುರ್ಯೋಧನಾದಿಗಳು 1 ಕಣ್ಣು, ನೀವೊಂದು ಕಣ್ಣು, ನನ್ನ ತಮ್ಮನ ಮಕ್ಕಳು, ನಿಮ್ಮ ತಂದೆ ಬಿಟ್ಟ ಮೇಲೆ ನಾನೇ ನಮ್ಮ ಜವಾಬ್ದಾರಿ, ಹೋಗಬೇಡ ಅಂತ ಮತ್ತೆ ಹೇಳಿದ. ಇಲ್ಲ, ಗಂಗಾ ಸ್ನಾನಕ್ಕೆ ಹೋಗ್ತೀವಿ. ಹಿಂಗೆ ನೋಡಪ್ಪ, ಭೀಷ್ಮಾಚಾರ್ಯ ದ್ರೋಣಾಚಾರ್ಯಗೆ ನಮಸ್ಕಾರ ಮಾಡಿ ಅವ್ರ ಪರ್ಮಿಷನ್ ಕೇಳ್ಕೊಂಡು ಹೋಗ್ರಿ ಅಂದ. ಅವರು ಹಿಂಗೆ ಗಂಗಾ ಸ್ನಾನಕ್ಕೆ ಕಾಕನ ಕೇಳಿವಿ, ನೀವು ಹೋಗಂದ್ರೆ ಹೋಗಂತಾರೆ. ಗಂಗಾ ಸ್ನಾನಕ್ಕೆ ಯಾಕೆ ಬೇಡ ಅನ್ಲಪ್ಪ, ಹೋಗ್ರಿ ಅಂತ ಹಿಂಗೆ ಮಾಡಿ ಅವ್ರನ್ನ ಕಳಿಸಿ ವಾರಣಾವತೊಳಗೆ ಕೊಲ್ಲುವ ಅಜ್ಞಾಧಾನೇನ ಈ ಯಜ್ಞೇನ ಇವು ಯಾವ ಉಪಾಯನೂ ಕೂಡ ವಿದುರ ಧೃತರಾಷ್ಟ್ರ ಚಾಣಾಕ್ಷ ಅಪರಾಧ ಮಾಡಿದ, ಅಪವಾದ ಬರಬಾರ್ದು. ಇದು ಅವನ ಜೀವನದ ಸಿದ್ಧಾಂತ, ದೊಡ್ಡ ಸಿದ್ಧಾಂತವ. ಎಲ್ಲಿ ಸ್ವಾರ್ಥ ಬುದ್ಧಿ ಯಾವಾಗಲೂ ಇದ್ದೇ ಇತ್ತು. ಮತ್ತು ಭೀಮ ವಿದುರ ನಿತ್ಯ ಬೈತಿದ್ದರು, ವಿದುರ ಬರಬೇಕು, ಭೀಮಾಪವರ್ಜಿತಂ ಪಿಂಡಂ ಆದತ್ಸೆ ಗೃಹಪಾಲವತ ಅಂತ. ಭೀಮ್ ಬರಬೇಕು, ಅವನು ಬೈಬೇಕು, ಈ ಮುದುಕಿನ ಮಕ್ಕಳು ಸತ್ತು ನೋಡಿ ಈ ಬಾವುಗಳ ಮಧ್ಯದೊಳಗೆ ಸಿಕ್ಕು ಅಂತ. ಈ ಕೇಳಿ ಅವನು ವೈರಾಗ್ಯ ಹುಟ್ಟಿತು, ಹೊಂಟ. ಅವಾಗ ಖರೆ ವೈರಾಗ್ಯ, ಪ್ರಾಮಾಣಿಕವಾಗಿ ವೈರಾಗ್ಯ ಬಂದಿತ್ತು. ಗಾಂಧಾರಿ ಹೇಳ್ದ, ಗಾಂಧಾರಿ ಏನು ಅನ್ಯಾಯ ಮಾಡಿದ್ವಿ, ಅದಕ್ಕೆ ಏನು ಶಿಕ್ಷಾ ಅನುಭವಿಸ್ಬೇಕಾಯ್ತು ಅದನ್ನೂ ಅನುಭವಿಸಿದ್ವಿ, ಇನ್ನು ಸಾಧನಕ್ಕೆ ಹೋಗು ನಡಿ ಅಂತ. ಗಾಂಧಾರಿ ಅಂದರು, ನಾ ಇದಕ್ಕೆ ಹಾದಿ ಕಾಯ್ತಿದ್ದೆ, ನಿಮ್ಗೆ ಸ್ವಲ್ಪ ವೈರಾಗ್ಯ ಬುದ್ಧಿ ಬರಲಿ ಅಂತ. ಹೋಗೋಣ.
ಆದರೆ ನಿನಗೂ ಕಣ್ಣಿಲ್ಲ, ನನಗೂ ಕಣ್ಣಿಲ್ಲ, ಕಾಡಿಗೆ ನಾವಿಬ್ಬರು ಹೋಗುವ ಬಗೆ ಹೇಗೆ ಅಂತ ಕೇಳಿದ. ಅಲ್ಲ, 18 ವರ್ಷ ಆಯ್ತು ರೆಡಿಯಾಗಿ ಕುಂತಿ ನಮ್ಮ ಸೇವಕ್ಕೆ, ಆಕೆಯ ಹೃದಯ ಭಾಳ ದೊಡ್ಡದದ ರೀ ಅಂದರು. ಗಾಂಧಾರಿ ಹೇಳ್ತಾಳೆ, ಗಂಡಿಗೆ ಹೇಳ್ತಾಳೆ ಧೃತರಾಷ್ಟ್ರಿಗೆ, ಆಕೆ ಹೃದಯ ಎಷ್ಟು ದೊಡ್ಡ ಹೃದಯ ಇದೆ. ಕುಂತಿದ್ದು ಆಕೆ ಮಕ್ಕಳಿಗೆ ಹೇಳಿದ್ಲು, ಶ್ವಶುರಯೋ ಸೇವಾಂ ನಿವಸಂತಿ ವನಿತ್ವಂ. ನಮ್ಮ ಅತ್ತಿ ಮಾವನ ಸೇವಾ ಮಾಡ್ಕೊತ ನಾ ಇರ್ತೀನಪ್ಪ, ನಾ ಇನ್ನು ಹೋಗಿ ಬರ್ತೀನಿ ಅಂತ ಮಕ್ಕಳಿಗೆ ಹೇಳಿದ್ಲು. ಆಕೆ ಕೃಷ್ಣ ಯುದ್ಧ ಮುಗಿದು ಕೂಡಲೇ ಬಂದಿದ್ದ, ಹಾಗೇ ಕೇಳಿದ್ಲು, ಸ್ನೇಹ ಪಾಶಂ ಇಮಂ ಚಿಂದಿ, ಈ ಮಕ್ಕಳ ಮೇಲೆ ತವ್ರ ಮೇಲೆ ಸ್ನೇಹ ನೀ ಕತ್ತರಿಸು, ನನಗೆ ಸಾಧನೆ ಮಾಡಬೇಕಾಗಿದೆ ಅಂತ. ಅವ ಕತ್ತರಿಸಿದ್ರು ಹೆಂಗೆ ಹೋಗ್ಬೇಕು ಕಾಡಿಗೆ, ಇವ್ರನ್ನಿಬ್ಬರನ್ನು ಬಿಟ್ಟು. ಅದಕ್ಕೆ ಮೊದಲ ಮುಂದೆ ವಿದುರ, ಹಿಂದೆ ಕುಂತಿ ಹೆಗಲ ಮೇಲೆ ಗಾಂಧಾರಿ ಕೈ, ಗಾಂಧಾರಿ ಹೆಗಲ ಮೇಲೆ ಧೃತರಾಷ್ಟ್ರನ ಕೈ, 4 ಮಂದಿ ಸಾಧನಕ್ಕೆ ಹೊಂಟರು. ಇದು ಮನುಷ್ಯನ ಬದುಕು ಬೆಳೆದ ಕ್ರಮ. ಸ್ವಾರ್ಥದಲ್ಲಿ ಏನೇ ಆಗಿದ್ದರೂ ಕೊನೆಗೆ ರಿಸಲ್ಟ್ ಏನಾಯ್ತು ಅಂದರೆ, ನಮ್ಮದು ಇಂಡಿಯಾದ ನಾಟಕಗಳು, ಪಾತ್ರಗಳು, ಕಥೆಗಳದ್ದು ನಮ್ಮದು ಟ್ರ್ಯಾಜಿಡಿ ಇರುವುದಿಲ್ಲ, ನಮ್ಮದು ಕಾಮಿಡಿನೇ ಇರ್ತದೆ. ಸುಖಾಂತ್ಯ ಕಡೆಗೆ ಭಾಳ ಸಾಧನ. ಏನು ಮಾಡಿದ್ವಿ, ತಪ್ಪು ಮಾಡಿದ್ವಿ, ಫಟ್ ಧೃತರಾಷ್ಟ್ರ ಕರೆದು ಹೇಳ್ದ, ಭಾಳ ಅಪರಾಧ ಮಾಡೀನಪ್ಪ, ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಮಾಡಿದ್ದೇನೆ, ಬೇಡ ಕಾಕ ಎಲ್ಲೂ ಹೋಗಬೇಡ, ನಿನ್ನ ಜೀವನದಾಗ ಮಕ್ಕಳಿಲ್ಲ, ನಾವು ನಿನ್ನ ದ್ವಾಪಾನ ಮಾಡ್ತೀವಿ, ತಂದೆಯಂತೆ ನೋಡ್ತೀನಿ ಅಂತ ಧರ್ಮರಾಜ ಎಲ್ಲೆಲ್ಲೂ ಧೃತರಾಷ್ಟ್ರನ ಕಳಿಸ್ಲಿಕ್ಕೆ ತಯಾರಿಲ್ಲ. ಧೃತರಾಷ್ಟ್ರ ಉಪವಾಸ ಕೂತ, ನನ್ನ ಪಾಪಕ್ಕೆ ನಾ ಪ್ರಾಯಶ್ಚಿತ್ತ ಮಾಡ್ಕೋಬೇಕು, ಅನುಮತಿ ಕೊಡು, ನಾ ಉಪವಾಸ ಬಿಡ್ತೀನಿ, ಇಲ್ಲ ನಾ ಉಪವಾಸ ಇದಾಯ್ತೀನಿ ಅಂದ. ಬೇಡ ಏನಾರು ತೋಣಿ ಮತ್ತು ಹೋಗು ಅಂದ ಕಾಡಿಗೆ. ಅದಾಗ ಧರ್ಮರಾಜ ಅಂದರೆ ಇಂಥ ಒಂದು ಸ್ವಭಾವ, ಪರ್ಮಿಷನ್ ಕೊಟ್ಟ. ನಮ್ಮ ಧೃತರಾಷ್ಟ್ರ ಮಹಾರಾಜ ಬಂದ, ಕಾಡಿನೊಳಗೆ 4 ಮಂದಿ ಇದ್ದು ತಮ್ಮ ದೇಹವನ್ನು ಇಬ್ಬರು ಕಾಡಿನೊಳಗೆ ಬೆಳೆದ ಬೆಂಕಿಯೊಳಗೆ, ಹರಳಿದ ಬೆಂಕಿಯೊಳಗೆ ಧೃತರಾಷ್ಟ್ರ ಗಾಂಧಾರಿ ತಮ್ಮ ದೇಹವನ್ನು ಆ ಅಗ್ನಿಗೆ ಅರ್ಪಣೆ ಮಾಡಿದರು. ಯಾಕೆ ಮಕ್ಕಳಿಲ್ಲ, ಇನ್ಯಾರು ಅರ್ಪಣೆ ಮಾಡ್ಬೇಕು ಅಗ್ನಿಗೆ, ತಮ್ಮನ್ನೇ ತಾವು ಅಗ್ನಿಗೆ ಅರ್ಪಣೆ ಮಾಡಿಕೊಂಡ್ರು. ತಮ್ಮ ಪರಿಶುದ್ಧತೆಯನ್ನು ಕೊನೆಗೂ ಜೀವನದಲ್ಲಿ ಸಂಪಾದನೆ ಮಾಡಿರ್ತಕ್ಕ ಗಾಂಧಾರ ಮತ್ತು ಧೃತರಾಷ್ಟ್ರ. ಅಂತೂ ಧೃತರಾಷ್ಟ್ರನ ಒಂದು ಮಾತ್ರ ನಾವೆಲ್ಲರೂ ನೆನೆಸಲಿಕ್ಕೆ ಬೇಕು. ಅದು ಯಾವುದು ಅಂದರೆ ಭಗವದ್ಗೀತಾದ ಮೊದಲೇ ಶ್ಲೋಕ ಅವನಿಂದದು. ಮೊದಲೇ ಶ್ಲೋಕ ಅವ, ಗೀತಾ ಪ್ರಾರಂಭ ಆದದ್ದೇ ಅವನಿಂದ. ಗೀತಾಕ್ಕೆ ಕಾರಣ ಪುರುಷ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವ ಮಾಮಕಾ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಒಂದೇ ಒಂದು ಪ್ರಶ್ನೆ. ಈ 701 ಶ್ಲೋಕ ಭಗವದ್ಗೀತಾದಾಗ, ಆದರೆ ಆ ಒಂದು ಶ್ಲೋಕ ಇವಂದದ, ಮುಂದೆ ಏನವ 700 ಶ್ಲೋಕ ಅವ ಅರ್ಜುನ ಕೃಷ್ಣಗೆ ಕೊಟ್ಟು ಬಿಟ್ಟಾನೆ. ಹೀಗಾಗಿ ಧೃತರಾಷ್ಟ್ರ ನಮಗೆ ನಿತ್ಯ ಅವನು ಸ್ಮರಣೆ ಮಾಡಬೇಕು. ಅವನು ಗಂಧರ್ವ. ಗಾಂಧಾರಿಯಂತಹ ಪತಿವ್ರತ ಮಹಾಸ್ತ್ರೀಯ ಪತಿಯಾಗಿ, ದುರ್ಯೋಧನನ ತಂದೆಯಾಗಿ, ಅವನ ವಿಚಾರಗಳಿಗೆ ಬಲಿಯಾಗಿ, ಕೊನೆಗೂ ಪಾಂಡವರ ವಿಚಾರಗಳಿಗೆ ಮನಸೋತು ಕೊನೆಗೂ ಜೀವನದಾಗ ಸ್ಥಿತಿಕೊಂಡಿರ್ತಕ್ಕ ಒಬ್ಬ ವ್ಯಕ್ತಿ ಅವನು ಧೃತರಾಷ್ಟ್ರ ಅಂತ. ಅವನ ಒಳ್ಳೆಯ ವಿಚಾರಗಳು ಇನ್ನೂ ಭಾಳವ, ಅವನ ಸಿದ್ಧಾಂತವ, ವಿದುರ ನೀತಿ ಅಂತದ, ಇವ ಕೇಳಿದ ಉಪದೇಶಗಳವ. ಆದರೂ ಧೃತರಾಷ್ಟ್ರನ ಪ್ರಮುಖವಾಗಿರ್ತಕ್ಕ ಘಟನೆಗಳನ್ನು ನಾವು ಒಟ್ಟು ಧೃತರಾಷ್ಟ್ರ ಗಾಂಧಾರಿ ಇದನ್ನು ಕೇಳಲಿಕ್ಕೆ ಸ್ವಲ್ಪ ಪ್ರಯತ್ನವನ್ನು ಪಟ್ಟಿದ್ದೇವೆ. ಇನ್ನು 4ನೇ ತಾರೀಕು, 5ನೇ ತಾರೀಕು, 6ನೇ ತಾರೀಕು ಈ ಕಬೀರದಾಸರು, ಸೂರದಾಸರು, ಮೀರಾಬಾಯಿ, ತುಳಸಿದಾಸರ ಬಗ್ಗೆ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಮುಂದೆ ಡಿಸೆಂಬರ್ದಾಗ ನಮ್ಮ ಕೃಷ್ಣಾವತಾರ ಭಾಗವತ ಅಲ್ಲಿ ನಿಂತದ. ಕೃಷ್ಣನ ಬಾಲಲೀಲಾಗಳು, ಅಖಂಡ ಬಾಲಲೀಲಾಗಳು, ಅದರ ಎಲ್ಲ ಮುಖವನ್ನು ನಾವು ಕಾಣಲಿಕ್ಕೆ ಒಂದು ಪ್ರಯತ್ನ ಪಡೋಣ. ನೀವಂತೂ ನಿತ್ಯ ಬರುವವರು ಈ ಜ್ಞಾನ ಮಂದಿರಕ್ಕೆ ನಿಮಗೆಲ್ಲ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತಾ, ಮತ್ತು ಸಂಸ್ಥೆ ನನಗೆ ಆಗಾಗಿ ಕರೆದು ನನ್ನಿಂದ 2 ಮಾತುಗಳನ್ನು ಇಲ್ಲಿಯ ಬುದ್ಧಿಜೀವಿಗಳ ಎದುರಿಗೆ ಆಡುವ ಅವಕಾಶವನ್ನು ಒದಗಿಸಿಕೊಟ್ಟ ಸಂಸ್ಥೆಗೂ, ಕೂತು ಕೇಳಿರ್ತಕ್ಕ ತಮಗೂ ನನ್ನ ಕೃತಜ್ಞತೆಯನ್ನು ಅರ್ಪಣೆ ಮಾಡ್ತಾ ನನ್ನ ಮಾತು ಮುಗಿಸ್ತೀನಿ. ಶ್ರೀಕೃಷ್ಣ.